ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಉತ್ತರಾರ್ಧದಲ್ಲಿ ಓಂಕಾರ ಮಹಿಮ ವರ್ಣನವೆಂಬ 73ನೆಯ ಅಧ್ಯಾಯಕ್ಕೆ ಸ್ವಾಗತ. ಅಗಸ್ತ್ಯನು ಹೇಳುತ್ತಾನೆ: ಎಲೈ ಷಣ್ಮುಖ ಸ್ವಾಮಿಯೇ, ದೇವತಾ ಸಾರ್ವಭೌಮನು ಲೋಕಮಾತೆಯೊಡನೆ ತ್ರಿಲೋಚನ ಕ್ಷೇತ್ರವನ್ನು ಸೇರಿದವನಾಗಿ ಏನು ಮಾಡಿದನೆಂಬುದನ್ನು ಶೀಘ್ರವಾಗಿ ನನಗೆ ಹೇಳು. ಸ್ಕಂದನು ಹೇಳುತ್ತಾನೆ: ಕಲಶೋದ್ಭವನಾದ ಮುನಿಯೇ, ನೀನು ಹೇಳಿದ ವಿಷಯವನ್ನು ನಿರೂಪಿಸುವೆನು, ಅದನ್ನು ಕೇಳು. ವಿರಜವೆಂಬ ಹೆಸರಿನ ಉತ್ತಮ ಸ್ಥಾನವು ಹಿಂದೆಯೇ ನಿರೂಪಿಸಲ್ಪಟ್ಟಿದೆಯಲ್ಲವೇ? ಅದು ಸರ್ವಸಿದ್ಧಿಪ್ರದವಾದುದು. ಆ ಪ್ರದೇಶದ ದರ್ಶನವನ್ನು ಮಾಡುವುದರಿಂದಲೇ ಮನುಷ್ಯನು ನಿಷ್ಪಾಪನಾಗುವನು. ಆ ಸ್ಥಳದಲ್ಲಿಯೇ ಕಾಶಿಯಲ್ಲಿ ಪ್ರಖ್ಯಾತವಾದ ತ್ರಿಲೋಚನೇಶ್ವರವೆಂಬ ಮಹಾಲಿಂಗವು ಪ್ರತಿಷ್ಠಿತವಾಗಿರುವುದು. ಗಂಗಾ ನದಿಯ ಪ್ರವಾಹದಲ್ಲಿಯೇ ಪಿಲಿಪಿಲ ನಾಮಕವಾದ ತೀರ್ಥವು ಪ್ರಖ್ಯಾತಿಯನ್ನು ಪಡೆದಿರುವುದು. ಅದು ಕಾಶಿಯಲ್ಲಿರುವ ಸಮಸ್ತ ತೀರ್ಥಗಳ ಅಂಶಗಳಿಂದಲೂ ಕೂಡಿದುದೆಂದು ಪ್ರಶಂಸಿಸಲ್ಪಟ್ಟಿರುವುದು. ಎಲೈ ಮುನಿವರಿಯನೇ, 3 ಲೋಕಗಳಲ್ಲಿಯೂ ಇರುವ ದೇವತೆಗಳು, ಮಹರ್ಷಿಗಳು, ಮಾನವರು, ನಾಗರು, ನದ್ಯಭಿಮಾನಿ ದೇವತೆಯರು, ಪರ್ವತಾಭಿಮಾನಿ ದೇವತೆಗಳು, ವನ ದೇವತೆಗಳು ಎಲ್ಲರೂ ಅಲ್ಲಿ ನೆರೆದಿರುವರು. ಈ ಕಾರಣದಿಂದಲೇ ಅಂದು ಮೊದಲುಗೊಂಡು ಈ ತೀರ್ಥವು, ಆ ತ್ರಿಲೋಚನೇಶ್ವರ ಲಿಂಗವು ತ್ರಿವಿಷ್ಟಪವೆಂದು ಹೆಸರುಗೊಂಡಿರುವವಲ್ಲದೆ ಮಹಾಪ್ರಭಾವವುಳ್ಳದ್ದಾಗಿರುವುದು. ಪೂರ್ವದಲ್ಲಿ ಪಿನಾಕಪಾಣಿಯು ಜಗನ್ಮಾತೆ ಎದುರಿನಲ್ಲಿ ಈ ತ್ರಿವಿಷ್ಟಪೇಶ್ವರ ಲಿಂಗದ ಮಹಿಮೆಯನ್ನು ವರ್ಣಿಸಿದನು. ಎಲೈ ಮುನಿಯೇ, ಅದನ್ನೇ ಯಥಾವತ್ತಾಗಿ ನಿನಗೆ ಈಗ ಹೇಳುವೆನು. ದೇವಿಯು ಕೇಳುತ್ತಾಳೆ: ದೇವೇಶ್ವರನೇ, ಲೋಕನಾಥನೇ, ಶರ್ವನೇ, ಸರ್ವಾಭೀಷ್ಟದಾಯಕನೇ, ಸರ್ವಾಂತರ್ಯಾಮಿಯೇ, ಸರ್ವವನ್ನು ನೋಡುವವನೇ, ಸಮಸ್ತ ಬ್ರಹ್ಮಾಂಡಕ್ಕೂ ಕಾರಣನೇ, ಒಂದು ವಿಷಯವನ್ನು ಕೇಳುವೆನು, ಕೇಳಬೇಕು. ಇದು ನಿನಗೆ ಅತ್ಯಂತ ಪ್ರಿಯವಾದ ಕ್ಷೇತ್ರವು. ಇದು ಕರ್ಮಬೀಜಕ್ಕೆ ಮಹೌಷಧವಾಗಿರುವುದು. ಮೋಕ್ಷವೆಂಬ ಮಹಾಲಕ್ಷ್ಮಿಗೆ ನೆಲೆಮನೆಯಾಗಿದ್ದು ನನಗೂ ಮಹತ್ತರವಾದ ಸಂತೋಷವನ್ನು ಉಂಟು ಮಾಡುತ್ತಿರುವುದು. ಈ ಕ್ಷೇತ್ರದ ಧೂಳಿಯ ಕಣದ ಮುಂದೆ ಸಕಲ ಬ್ರಹ್ಮಾಂಡವು ಹುಲ್ಲು ಕಡ್ಡಿಗೆ ಸಮನೆನಿಸುವುದು. ಇಂತಹ ಕ್ಷೇತ್ರದ ಸರ್ವ ಪ್ರದೇಶದ ಮಹಿಮೆಯನ್ನು ಸಂಪೂರ್ಣವಾಗಿ ವರ್ಣಿಸಲು ಯಾರಿಗೆ ತಾನೇ ಸಾಧ್ಯವಾದೀತು? ಇಲ್ಲಿ ಯಾವ ಯಾವ ಲಿಂಗಗಳಿರುವವೋ ಅವುಗಳೆಲ್ಲವೂ ಭಜಕರ ಮೋಕ್ಷಕ್ಕೆ ಕಾರಣಗಳೆಂಬುದರಲ್ಲಿ ಸಂದೇಹವಿಲ್ಲ. ಅಲ್ಲದೆ ಎಲ್ಲವುಗಳು ತಾವಾಗಿಯೇ ಉದ್ಭವಿಸಿದ ಲಿಂಗಗಳಾಗಿರುವವು. ಸರ್ವೇಶ್ವರನಾದ ಶಂಕರನೇ, ವಸ್ತುಸ್ಥಿತಿಯು ಹೀಗಿದ್ದರೂ ಇವುಗಳಲ್ಲಿ ಒಂದು ವಿಶೇಷವನ್ನು ಹೇಳಲು ನೀನೇ ಅರ್ಹನಾಗಿರುವೆ. ಈ ಕಾಶಿ ಕ್ಷೇತ್ರದಲ್ಲಿ ಅನಾದಿ ಕಾಲದಿಂದ ನೆಲೆಸಿರುವ ಲಿಂಗಗಳು ಯಾವುವು? ಯಾವುಗಳನ್ನು ಸ್ಮರಿಸುವ ಮಾತ್ರದಿಂದಲೇ ಸಕಲ ಪಾತಕಗಳು ನಾಶವಾಗುವುದೋ? ದರ್ಶನ ಸ್ಪರ್ಶನಗಳಿಂದ ಸ್ವರ್ಗ ಮೋಕ್ಷಗಳೆರಡು ಕರತಲಾಮಲಕಗಳಾಗುವವು. ಯಾವ ಲಿಂಗಗಳನ್ನು ಜನ್ಮದಲ್ಲೆಲ್ಲ ಒಂದೇ ಸಲವಾದರೂ ಪೂಜೆ ಮಾಡುವುದರಿಂದ ಕಾಶಿಯಲ್ಲಿರುವ ಸಮಸ್ತ ಲಿಂಗಗಳು ಪೂಜಿಸಲ್ಪಡುವುದು ನಿಶ್ಚಯವೋ? ಪ್ರಳಯ ಕಾಲದಲ್ಲಿಯೂ ಸಹ ಲೋಕೇಶ್ವರನಾದ ಮಹಾದೇವನು ಯಾವ ಲಿಂಗಗಳಲ್ಲಿ ಸನ್ನಿಹಿತನಾಗಿರುವನೋ, ಯಾವ ಲಿಂಗಗಳ ಸಾನ್ನಿಧ್ಯದಿಂದ ಈ ಕಾಶಿ ನಗರಿಯು ಮುಕ್ತಿಪುರಿ ಎಂಬ ಪ್ರಖ್ಯಾತಿಯನ್ನು ಪಡೆದಿರುವುದೋ ಆ ಲಿಂಗಗಳನ್ನು ನನಗೆ ತಿಳಿಸುವವನಾಗು. ಕರುಣಾಮೃತ ಸಾಗರನಾದ ಪರಮೇಶ್ವರನೇ, ನಾನು ನಿನ್ನ ಪಾದಗಳನ್ನು ನಮಸ್ಕರಿಸುತ್ತಿರುವೆನು. ನನ್ನಲ್ಲಿ ಅನುಕಂಪವನ್ನು ತೋರಿ ಅವುಗಳನ್ನು ವಿಸ್ತರಿಸು. ವಿಂಧ್ಯ ಪರ್ವತದ ಸೊಕ್ಕನ್ನು ಮುರಿದ ಮುನಿಸತ್ತಮನೆ, ಇಂತೆಂದು ದೇವಿಯಾಡಿದ ಮೃದು ಮಧುರಗಳಾದ ಆ ಮಾತುಗಳನ್ನು ಲಾಲಿಸಿ ಮಹೇಶ್ವರನು ಕ್ಷೇತ್ರದಲ್ಲಿ ಪ್ರತಿಷ್ಠಿತಗಳಾಗಿರುವ ಮಹಾಲಿಂಗಗಳನ್ನು ಕ್ರಮವಾಗಿ ಹೇಳತೊಡಗಿದನು. ಇವುಗಳ ಹೆಸರುಗಳನ್ನು ಕೇಳುವುದರಿಂದಲೇ ಪಾಪ ರಾಶಿಗಳೆಲ್ಲವೂ ಕ್ಷಯಿಸುವವಲ್ಲದೆ ಕಾಶಿಯಲ್ಲಿ ದೇಹತ್ಯಾಗಾನಂತರದಲ್ಲಿ ಲಭಿಸುವ ಮೋಕ್ಷಕ್ಕೆ ಕಾರಣವಾದ ಪುಣ್ಯ ಸಂಚಯವು ಪ್ರಾಪ್ತವಾಗುವುದು. ದೇವದೇವನು ಹೇಳುತ್ತಾನೆ: ಕೆಲವು ದೇವಿಯೇ, ಈ ಕ್ಷೇತ್ರದಲ್ಲಿ ಮಾನವರ ಮೋಕ್ಷಕ್ಕೆ ಕಾರಣವಾದ ಮಹಾರಹಸ್ಯವೊಂದಿರುವುದು. ಅದನ್ನು ಕೇಳು. ಬ್ರಹ್ಮದೇವನು, ನಾರಾಯಣನೇ ಮೊದಲಾದ ಇತರ ದೇವತೆಗಳು ಈ ರಹಸ್ಯವನ್ನು ತಿಳಿದಿರುವುದಿಲ್ಲ. ಕೆಲವು ಪಾರ್ವತಿಯೇ, ಆನಂದ ಕಾರಣದಲ್ಲಿ ಲೆಕ್ಕವಿಲ್ಲದಷ್ಟು ಸ್ಥೂಲಗಳು, ಸೂಕ್ಷ್ಮಗಳು, ನವರತ್ನಮಯಗಳು ಆದ ಲಿಂಗಗಳು ನೆಲೆಸಿರುವವು. ಕೆಲವು ಈಶ್ವರಿಯೇ, ಇಲ್ಲಿ ಅನೇಕ ಲಿಂಗಗಳು ನಾನಾ ಧಾತುಗಳಿಂದ ಮಾಡಲ್ಪಟ್ಟವುಗಳು, ಕಲ್ಲಿನಿಂದಾದವುಗಳು, ಸ್ವತಃ ಉದ್ಭವಿಸಿದವುಗಳು, ದೇವತೆಗಳು, ಮಹರ್ಷಿಗಳೇ ಮುಂತಾದವರಿಂದ ಪ್ರತಿಷ್ಠಿತಗಳಾದವುಗಳು ಆಗಿರುವವು. ಅಲ್ಲದೆ ಸಿದ್ಧರು,
ಚಾರಣರು, ಗಂಧರ್ವರು, ಯಕ್ಷರು, ರಾಕ್ಷಸರು, ಅಸುರರು, ನಾಗರು, ಮನುಷ್ಯರು, ದಾನವರು, ಅಪ್ಸರರ ಸಮೂಹಗಳೇ ಮುಂತಾದವರಿಂದ ಪೂಜಿತಗಳಾದ ಅನೇಕ ಲಿಂಗಗಳು ಇರುವವು. ದಿಗ್ಗಜಗಳು, ಕುಲಾಚಲಗಳು, ತೀರ್ಥ ದೇವತೆಗಳು, ಯಕ್ಷರು, ವಾನರರು, ಕಿನ್ನರರು, ಪಕ್ಷಿಶ್ರೇಷ್ಠರು ಮುಂತಾದ ಅನೇಕರಿಂದ ಸ್ಥಾಪಿತಗಳಾಗಿ ಪೂಜಿಸಲ್ಪಟ್ಟ ಲಿಂಗಗಳು ಅವರವರ ಹೆಸರಿನಿಂದಲೇ ಪ್ರಖ್ಯಾತಗಳಾಗಿರುವವು. ಪ್ರಿಯೆ, ಇಲ್ಲಿ ಪ್ರತಿಷ್ಠಿತಗಳಾಗಿರುವ ಯಾವ ಯಾವ ಲಿಂಗಗಳು ಮೋಕ್ಷ ಹೇತುಗಳಾಗಿರುವವೋ ಅವುಗಳು ಕಾಣದಿದ್ದರೂ ಕಾಣುತ್ತಿದ್ದರೂ ಮೆಚ್ಚಾದಿ ಪಾಪಿಗಳಿಗೆ ದುಃಖದಾಯಕಗಳಾದರೂ ಕಾಲ ವೈಪರೀತ್ಯದಿಂದ ಭಿನ್ನಗಳಾಗಿದ್ದರೂ ನಿಸ್ಸಂಕೋಚವಾಗಿ ಎಲ್ಲರಿಗೂ ಪೂಜಾರ್ಹಗಳಾಗಿರುವವು. ಕೆಲವು ಸುಂದರಿಯೇ, ಒಮ್ಮೆ ನಾನು ಅವುಗಳೆಲ್ಲವನ್ನು ಗಣನೆ ಮಾಡಲು 100 ಪರಾರ್ಧ ಸಂಖ್ಯೆಯುಳ್ಳವುಗಳೆಂದು ನಿರ್ಣೀತವಾಯಿತು. ಇಲ್ಲಿ 1 ಪರಾರ್ಧವೆಂದರೆ 1000 ಕೋಟಿ ಕೋಟಿಗಳು. ಗಂಗಾ ನದಿಯ ಪ್ರವಾಹದಲ್ಲಿಯೇ 60 ಕೋಟಿ ಲಿಂಗಗಳು ನೆಲೆಸಿರುವವು. ಅವುಗಳೆಲ್ಲವೂ ಸಿದ್ಧಲಿಂಗಗಳಾಗಿರುವವು. ಕೆಲವು ಗಿರಿಜೆಗೆ, ಆದರೆ ಕಲಿಕಾಲದ ಮಹಿಮೆಯಿಂದ ಅವುಗಳು ಅದೃಶ್ಯಗಳಾದವು. ಕೆಲವು ಪ್ರಿಯಳೆ, ನಾನು ಗಣನೆ ಮಾಡಿದ ದಿವಸದಿಂದ ಈಚೆಗೆ ನನ್ನ ಭಕ್ತೋತ್ತಮರು ಇಲ್ಲಿ ಪ್ರತಿಷ್ಠೆ ಮಾಡಿರುವ ಲಿಂಗಗಳ ಸಂಖ್ಯೆಯನ್ನು ಎಣಿಕೆ ಮಾಡುವುದಕ್ಕೆ ಸಾಧ್ಯವಿಲ್ಲವಾಗಿರುವುದು. ಸುಂದರಿಯೇ, ಆದರೆ ನೀನು ಯಾವ ಲಿಂಗಗಳ ಪ್ರಭಾವದಿಂದ ಈ ಕ್ಷೇತ್ರವು ಉತ್ತಮ ಕ್ಷೇತ್ರವಾಯಿತೆಂದು ಕೇಳಿದೆಯಲ್ಲವೇ? ಉಪಾಸಕರ ಮುಕ್ತಿಗೆ ಕಾರಣಗಳಾದ ಅವುಗಳನ್ನು ಈಗ ವರ್ಣಿಸುವೆನು, ಕೇಳು. ಓ ಗಿರಿರಾಜಪುತ್ರಿಯೇ, ಕಲಿಯುಗದಲ್ಲಿ ಈ ಲಿಂಗಗಳು ಅತ್ಯಂತ ರಹಸ್ಯಗಳಾಗಿರುವವು. ಆದರೂ ಇವುಗಳಿರುವ ಸ್ಥಳಗಳಲ್ಲಿ ಈ ಮಹಾಲಿಂಗಗಳ ಪ್ರಭಾವವು ಎಡಬಿಡದೆ ನಿತ್ಯವೂ ಕಾಣುತ್ತಿರುವುದು. ಕಲಿಯುಗದ ಕಲ್ಮಶಗಳಿಂದಲೇ ಪೋಷಿತರಾದವರು, ದುಷ್ಟರು, ನಾಸ್ತಿಕರು, ಮೂರ್ಖರು ಈ ಸಿದ್ಧಲಿಂಗಗಳ ಹೆಸರುಗಳನ್ನೂ ಸಹ ಸಮಗ್ರವಾಗಿ ತಿಳಿಯಲು ಅಶಕ್ತರಾಗಿರುವರು. ಮಂಗಳಾಂಗಿಯೇ, ಈ ಲಿಂಗಗಳ ನಾಮಸಂಕೀರ್ತನೆಯನ್ನು ಕೇಳುವ ಮಾತ್ರದಿಂದಲೇ ಸಕಲ ಪಾತಕಗಳು ನಾಶವನ್ನು ಹೊಂದುವವಲ್ಲದೆ ಪುಣ್ಯ ರಾಶಿಗಳು ಅಭಿವೃದ್ಧಿಯನ್ನು ಪಡೆಯುತ್ತಿರುವವು. ಇವುಗಳಲ್ಲಿ ಓಂಕಾರೇಶ್ವರವು ಮೊದಲನೆಯ ಲಿಂಗವು, ತ್ರಿಲೋಚನವು ಎರಡನೆಯದು, ಮೂರನೆಯದು ಮಹಾದೇವೇಶ್ವರ, ನಾಲ್ಕನೆಯದು ಕೃತ್ತಿವಾಸೇಶ್ವರ ಲಿಂಗವು, ಐದನೆಯದು ರತ್ನೇಶ್ವರವು, ಚಂದ್ರೇಶ್ವರವೆಂಬ ಹೆಸರಿನ ಲಿಂಗವೇ ಆರನೆಯದು, ಕೇದಾರೇಶ್ವರವು ಏಳನೆಯ ಲಿಂಗವು. ಎಲವು ಪ್ರಿಯೆಯೇ, ಧರ್ಮೇಶ್ವರ ಲಿಂಗವೇ ಎಂಟನೆಯದೆನಿಸಿರುವುದು, ಒಂಬತ್ತನೆಯದು ವೀರೇಶ್ವರ ಲಿಂಗವು, ಹತ್ತನೆಯದು ಕಾಮೇಶ್ವರವೆಂದು ಹೇಳುವರು. ಸರ್ವೋತ್ತಮವೂ ಮಂಗಳಪ್ರದವೂ ಆದ ವಿಶ್ವಕರ್ಮೇಶ್ವರ ಲಿಂಗವೇ 11ನೆಯ ಲಿಂಗವೆನಿಸಿರುವುದು, 12ನೆಯದು ಮಣಿಕರ್ಣಿಕೇಶ್ವರವು, 13ನೆಯ ಲಿಂಗವೇ ಅವಿಮುಕ್ತೇಶ್ವರವು, 14ನೆಯ ಮಹಾಲಿಂಗವೇ ವಿಶ್ವೇಶ್ವರ ನಾಮಕವಾದುದು. ಪ್ರಿಯಳೇ, ಸುಂದರಿಯೇ, ಈ 14 ಮಹಾಲಿಂಗಗಳು ಪೂಜಿಸುವವರಿಗೆ ಮಹದೈಶ್ವರ್ಯವನ್ನು ಕೈಗೂಡಿಸುವವು. ಇವುಗಳೆಲ್ಲವೂ ಇಲ್ಲಿ ಪ್ರತಿಷ್ಠಿತಗಳಾಗಿರುವುದರಿಂದ ಈ ಪ್ರದೇಶಕ್ಕೆ ಮುಕ್ತಿ ಕ್ಷೇತ್ರವೆಂದು ಹೆಸರು ಬಂದಿರುವುದು. ಇವುಗಳೇ ಈ ಕ್ಷೇತ್ರವನ್ನು ಅಧಿಷ್ಠಾನ ಹೊಂದಿರುವ ಸರ್ವೋತ್ತಮಗಳಾದ ದೇವತೆಗಳು. ಇವುಗಳನ್ನು ಆರಾಧಿಸಿದ ಮನುಷ್ಯರಿಗೆ ಕೈವಲ್ಯ ರೂಪವಾದ ಐಶ್ವರ್ಯವನ್ನು ಅನುಗ್ರಹಿಸುವವು. ಓ ತ್ರಿಪುರ ಸುಂದರಿಯೇ, ದೇಹಧಾರಿಗಳ ಮೋಕ್ಷಕ್ಕಾಗಿ ಆನಂದ ಕಾರಣದಲ್ಲಿ ಈ 14 ಲಿಂಗಗಳು ಆವಿರ್ಭವಿಸಿರುವವೆಂದು ಹೇಳುವರು. ಆದುದರಿಂದ ಈ ಮಹಾಲಿಂಗಗಳಿಗೆ ಅವಶ್ಯಕವಾಗಿ ಪೂಜೆಗಳನ್ನು ಮಾಡಬೇಕು. ಪ್ರತಿ ಮಾಸದಲ್ಲಿಯೂ ಪಾಡ್ಯಮೆ ಮೊದಲುಗೊಂಡು ಕ್ರಮವಾಗಿ ಈ ಲಿಂಗಗಳಿಗೆ ಒಂದೊಂದು ಪಕ್ಷದಲ್ಲಿಯೂ ಸಮಸ್ತ ವೈಭವಗಳಿಂದ ಮಹಾಯಾತ್ರೆಗಳನ್ನು ನಡೆಸುತ್ತಿರಬೇಕು. ಎಲೈ ಅಗಸ್ತ್ಯ ಮಹರ್ಷಿಯೇ, ಚತುರ್ದಶ ಲಿಂಗಗಳಲ್ಲಿ ಅಧಿಷ್ಠಿತನಾಗಿರುವ ಮಹಾದೇವನನ್ನು ಚೆನ್ನಾಗಿ ಪೂಜೆ ಮಾಡದಿರುವ ಯಾವನು ತಾನೇ ಕಾಶಿಯಲ್ಲಿ ಮೋಕ್ಷವನ್ನು ಪಡೆಯಬಲ್ಲನು? ಈ ಮಾತು ಸತ್ಯವೆಂದು ನಾನು ಮತ್ತೆ ಮತ್ತೆ ಹೇಳುತ್ತಿರುವೆನು. ಮುನಿವರಿಯ, ಆದುದರಿಂದ ಕಾಶಿ ಕ್ಷೇತ್ರ ಸೇವೆಯ ಸಂಪೂರ್ಣ ಫಲವನ್ನು ಅಪೇಕ್ಷಿಸುವ ಸಕಲ ಮಾನವರು ಆ ಲಿಂಗಗಳನ್ನು ಅತ್ಯಂತ ಭಕ್ತಿಯಿಂದ ಖಂಡಿತವಾಗಿಯೂ ಸರ್ವೋಪಚಾರಗಳಿಂದ ಪೂಜಿಸಬೇಕು. ಅಗಸ್ತ್ಯನು ಪ್ರಶ್ನೆ ಮಾಡುತ್ತಾನೆ, ಅಯ್ಯ ಷಣ್ಮುಖನೇ, ಈ ಕ್ಷೇತ್ರದಲ್ಲಿ ಮೋಕ್ಷದಾಯಕಗಳಾದ ಲಿಂಗಗಳು ಇವು ಮಾತ್ರವೆಯೇ, ಅಥವಾ ಬೇರೆಯವುಗಳು ಇರುವವೋ? ಅಂತಹವುಗಳಿದ್ದರೆ ಅವುಗಳನ್ನು ತಿಳಿಸುವವನಾಗು. ಸ್ಕಂದನು ಹೇಳುತ್ತಾನೆ, ಎಲೈ ಮಹಾ ತಪಸ್ವಿಯೇ, ಇವುಗಳಲ್ಲದೆ ಇಲ್ಲಿ ಇತರ ಮಹಾಲಿಂಗಗಳು ಇರುವವು. ಆದರೆ ಅವುಗಳೆಲ್ಲವೂ ಕಲಿಯುಗದ ಮಹಿಮೆಯಿಂದ ಗುಪ್ತಗಳಾಗಿಯೇ ಇರುವವು. ಯಾವನಿಗೆ ಮಹೇಶ್ವರನಲ್ಲಿ ಸರ್ವಕಾಲದಲ್ಲಿಯೂ ಅವಿಚ್ಛಿನ್ನವಾದ ಭಕ್ತಿ ಇರುವುದೋ, ಯಾವನು ಕಾಶಿಯ ರಹಸ್ಯಗಳನ್ನೆಲ್ಲ ತಿಳಿದವರಲ್ಲಿ ಉತ್ತಮನೋ, ಅವನು ಮಾತ್ರ ಈ ಲಿಂಗಗಳನ್ನು ತಿಳಿಯಬಲ್ಲನೇ ಹೊರತು ಮತ್ತೊಬ್ಬನು ಎಂದಿಗೂ ತಿಳಿಯಲಾರನು. ಅವುಗಳ ಹೆಸರುಗಳನ್ನು ಪಠನ ಮಾಡುವುದರಿಂದಲೂ ಸಮಸ್ತ ಕಲಿಕಲ್ಮಶ ರಾಶಿಗಳು ನಾಶವಾಗುವವು. ಅವುಗಳನ್ನು ತಿಳಿಸುವೆನು. ಅಮೃತೇಶ್ವರ,
ತಾರಕೇಶ್ವರ, ಜ್ಞಾನೇಶ್ವರ, ಕರುಣೇಶ್ವರ, ಮೋಕ್ಷದ್ವಾರೇಶ್ವರ, ಸ್ವರ್ಗದ್ವಾರೇಶ್ವರ, ಬ್ರಹ್ಮೇಶ್ವರ, ಲಾಂಗಲೀಶ್ವರ, ವೃದ್ಧಕಾಲೇಶ್ವರ, ವೃಷಭೇಶ್ವರ, ಚಂಡೀಶ್ವರ, ನಂದಿಕೇಶ್ವರ, ಮಹೇಶ್ವರ, 14ನೆಯ ಮಹಾಲಿಂಗವೇ ಜ್ಯೋತಿರೂಪೇಶ್ವರ ಲಿಂಗವೆಂದು ಪ್ರಖ್ಯಾತವಾಗಿರುವುದು. ಎಲೋ ಪಾರ್ವತಿಯೇ, ಕಾಶಿ ಕ್ಷೇತ್ರದಲ್ಲಿರುವ ಈ 14 ಲಿಂಗಗಳು ಮಹಾಲಿಂಗಗಳೆನಿಸಿ ಮೋಕ್ಷಕ್ಕೆ ಕಾರಣಗಳಾಗಿರುವವು. ಈ ಲಿಂಗಗಳೆಲ್ಲವೂ ಆನಂದ ಕಾರಣದಲ್ಲಿಯೇ ನೆಲೆಸಿರುವವು. ಕಲ್ಮಶಗಳಿಂದ ದೂಷಿತವಾಗಿರುವ ಬುದ್ಧಿಯುಳ್ಳವರಿಗೆ ಇವುಗಳ ಹೆಸರುಗಳನ್ನು ಎಂದಿಗೂ ಪ್ರಕಾಶಗೊಳಿಸಬಾರದು. ಯಾವನು ಇಲ್ಲಿ ಈ 14 ಮಹಾಲಿಂಗಗಳನ್ನು ಆರಾಧಿಸುವನೋ ಅವನಿಗೆ ಎಂದಿಗೂ ಸಂಸಾರ ಮಾರ್ಗದಲ್ಲಿ ಪುನರಾವೃತ್ತಿ ಇರುವುದಿಲ್ಲ. ಇವುಗಳಿರುವ ಪ್ರದೇಶವೇ ಕಾಶಿ ಕ್ಷೇತ್ರದ ನಾಭಿಯಂತಿರುವುದು. ಪ್ರತಿಮವಾದ ಈ ಪ್ರದೇಶದ ಮಹಿಮೆಯನ್ನು ಸರ್ವ ಸ್ಥಳಗಳಲ್ಲಿಯೂ ಪ್ರಕಾಶಗೊಳಿಸಬಾರದು. ಕೆಲವು ದೇವಿಯೇ, ಈ ಚತುರ್ದಶ ಲಿಂಗಗಳ ನಾಮಾವಳಿಯು ಅಸಖ್ಯವಾದ ಗಂಡಾಂತರಗಳಲ್ಲಿಯೂ ಸಂಕಟವನ್ನು ಪರಿಹರಿಸುವುದು. ಓ ಸುಂದರಾನನೆ, ಇದೇ ಈ ಕ್ಷೇತ್ರದ ಪರಮ ರಹಸ್ಯವಾಗಿರುವುದು. ಈ 14 ಲಿಂಗಗಳು ಭಜಿಸಿದವರಿಗೆ ತನ್ನ ಸಾನ್ನಿಧ್ಯವನ್ನು ದೊರಕಿಸಿಕೊಡುವವು. ಎಲೋ ಗಿರಿರಾಜಕುಮಾರಿಯೇ, ಇದೇ ಅವಿಮುಕ್ತ ಕ್ಷೇತ್ರದ ಹೃದಯದಂತಿರುವ ಪ್ರದೇಶವು. ಸಕಲ ಮಾನವರಿಗೂ ಮೋಕ್ಷಪ್ರದಗಳಾದ ಈ ಲಿಂಗಗಳನ್ನು ಹೇಳಿರುವೆನಲ್ಲವೇ? ನನ್ನಲ್ಲಿ ಭಕ್ತಿಯನ್ನು ಮಾಡುವವರಲ್ಲಿ ಅತ್ಯಂತವಾದ ಕೃಪೆಯುಳ್ಳವನಾಗಿ ನಾನು 14 ಲೋಕಗಳ ಸಾರಗಳನ್ನೆಲ್ಲ ಬೇರೆ ಬೇರೆಯಾಗಿ ಸಂಗ್ರಹಿಸಿ ಈ ಮಹಾಲಿಂಗಗಳನ್ನು ಮಾಡಿರುವೆನು. ಪ್ರಿಯೆ, ಈ ಕ್ಷೇತ್ರದಲ್ಲಿ ದೇಹತ್ಯಾಗವನ್ನು ಮಾಡಿದವರಿಗೆ ಮುಕ್ತಿಯು ಸಿದ್ಧವೆಂಬ ಲೋಕ ಪ್ರತೀತಿಯನ್ನು ಕೇಳಿರುವೆಯಲ್ಲವೇ? ಅದಕ್ಕೆ ಈ ನನ್ನ 14 ಮಹಾಲಿಂಗಗಳ ಸಾನ್ನಿಧ್ಯವೇ ಕಾರಣವಾಗಿರುವುದು. ಆನಂದ ಕಾರಣದಲ್ಲಿರುವ ಈ ಲಿಂಗಗಳನ್ನು ಯಾರು ಪರಮ ಭಕ್ತಿಯಿಂದ ಧ್ಯಾನ ಮಾಡುವರೋ ಅವರೇ ವ್ರತೋಪವಾಸಗಳನ್ನು ಮಾಡಿದವರು. ಕಾಂತೆ, ಅವರೇ ತಪಸ್ಸಂಪನ್ನರು. ಕಾಶಿಯಲ್ಲಿರುವ ಈ ಲಿಂಗಗಳನ್ನು ಯಾರು ದೂರದಿಂದಲಾದರೂ ನೋಡಿರುವರೋ ಅವರೇ ಚೆನ್ನಾಗಿ ಯೋಗಾಭ್ಯಾಸವನ್ನು ಮಾಡಿದವರು. ಅವರೇ ಸತ್ಪಾತ್ರರಾದವರಿಗೆ ದಾನಗಳನ್ನು ಕೊಟ್ಟವರು. ಎಲೋ ಪಾರ್ವತಿಯೇ, ಅವಿಮುಕ್ತ ಕ್ಷೇತ್ರವನ್ನು ಸೇರಿ ಈ 14 ಮಹಾಲಿಂಗಗಳನ್ನು ಯಾವನು ಒಮ್ಮೆಯಾದರೂ ಅರ್ಚಿಸುವನೋ ಅವನು ಯಾವ ಜೀವವು ನಿಷ್ಪಾಪನಾದವನೆಂದು ತಿಳಿಯಬೇಕು. ಮುನಿಶ್ರೇಷ್ಠರು ಇಷ್ಟಾಪೂರ್ತಗಳೆಂಬುದಾಗಿ ಯಾವ ಧರ್ಮಗಳನ್ನು ನಿರೂಪಿಸಿರುವರೋ ಅವುಗಳೆಲ್ಲವೂ ಅವನಿಂದ ಮಾಡಲ್ಪಟ್ಟಂತೆಯೇ ತಿಳಿಯತಕ್ಕದ್ದು. ಅವನು ಮೋಕ್ಷವನ್ನು ಪಡೆಯುವುದರಲ್ಲಿ ಯಾವ ಸಂದೇಹವೂ ಇರುವುದಿಲ್ಲ. ಸ್ಕಂದನು ಹೇಳುತ್ತಾನೆ, ವಿಂಧ್ಯ ಮದಮರ್ಧನನಾದ ಅಗಸ್ತ್ಯ ಬ್ರಾಹ್ಮಣೋತ್ತಮನೇ, ಮಹೇಶ್ವರನು ದೇವಿಗೆ ಹೇಳಿದ ಅನೇಕ ಇತರ ಲಿಂಗಗಳು ಇರುವವು. ಅವುಗಳನ್ನು ಪರಮೇಶ್ವರನು ತನ್ನ ಭಕ್ತರ ಹಿತಕ್ಕಾಗಿ ನಿರೂಪಿಸಿರುವನು. ಅವುಗಳ ಹೆಸರುಗಳನ್ನು ಕೇಳು. ಶೈಲೇಶ್ವರ, ಸಂಗಮೇಶ್ವರ, ಸ್ವರ್ಲೀನೇಶ್ವರ, ಮಧ್ಯಮೇಶ್ವರ, ಹಿರಣ್ಯಗರ್ಭೇಶ್ವರ, ಈಶಾನೇಶ್ವರ, ವೃಷಭಧ್ವಜೇಶ್ವರ, ಉಪಶಾಂತ ಶಿವ, ಜ್ಯೇಷ್ಠೇಶ್ವರ, ನಿವಾಸೇಶ್ವರ, ಶುಕ್ರೇಶ್ವರ, ವ್ಯಾಘ್ರಲಿಂಗೇಶ್ವರ, 14ನೆಯವನೇ ಜಂಬುಕೇಶ್ವರ. ಮುನಿವರಿಯ, ಈ 14 ಲಿಂಗಗಳು ಪರಮೇಶ್ವರನ ಉತ್ತಮ ಸನ್ನಿಧಿಗಳಾಗಿರುವವು. ಇವುಗಳನ್ನು ಸೇವಿಸುವುದರಿಂದಲೂ ಮನುಷ್ಯನು ಮೋಕ್ಷಕ್ಕೆ ಭಾಗಿಯಾಗುವನು. ಸಾತ್ವಿಕರಾದ ಜನರು ಪ್ರತಿ ವರ್ಷದಲ್ಲಿಯೂ ಚೈತ್ರ ಕೃಷ್ಣ ಪಾಡ್ಯಮಿಯ ಮೊದಲುಗೊಂಡು ಚತುರ್ದಶಿಯವರೆಗೂ ಈ ಲಿಂಗಗಳನ್ನು ಕ್ರಮವಾಗಿ ಸಕಲೋಪಚಾರಗಳಿಂದಲೂ ಪೂಜಿಸಬೇಕು. ಮುಮುಕ್ಷುಗಳಾದವರು ಮಹೋತ್ಸವ ಪೂರ್ವಕವಾಗಿ ಕ್ಷೇತ್ರ ಸೇವೆಯ ಸಂಸಿದ್ಧಿಯನ್ನು ಉಂಟು ಮಾಡುವ ಮಹಿಮೆಯುಳ್ಳ ಈ 14 ಲಿಂಗಗಳ ವಾರ್ಷಿಕ ಮಹಾಯಾತ್ರೆಯನ್ನು ಶಾಸ್ತ್ರೋಕ್ತ ರೀತಿಯಿಂದ ಮಾಡಿಸಬೇಕು. ಮಹರ್ಷಿಯೇ, ಮಹಾಪ್ರಯಾಸದಿಂದಲಾದರೂ ಯಾವ ನರನು ಈ 14 ಮಹಾಲಿಂಗಗಳನ್ನು ಸಂದರ್ಶಿಸುವನೋ ಅವನು ಪುನಃ ದುಃಖ ಸಮುದ್ರವೆನಿಸಿದ ಈ ಸಂಸಾರದಲ್ಲಿ ಜನಿಸುವುದಿಲ್ಲ. ಪ್ರಿಯೆ ಪಾರ್ವತಿ, ನಿಜವಾಗಿಯೂ ಅವಿಮುಕ್ತ ಕ್ಷೇತ್ರದ ಪರಮ ರಹಸ್ಯವೇ ಇದಾಗಿರುವುದು. ಇವುಗಳ ಸೇವೆಗೆ ಸಂಸಾರವೆಂಬ ರೋಗದಿಂದ ನರಳುತ್ತಿರುವವರಿಗೆ ಮಹೌಷಧವಾಗಿರುವುದು. ಪ್ರಿಯಳೇ, ಈ ಲಿಂಗ ಸಮೂಹವೇ ಈ ಕ್ಷೇತ್ರದ ಸಾರಭೂತವಾದ ರಹಸ್ಯವು. ಇದೇ ಉತ್ತಮವಾದ ಮೋಕ್ಷಕ್ಕೆ ಬೀಜವೆನಿಸಿರುವುದು. ಇದೇ ಕರ್ಮಗಳೆಂಬ ಅರಣ್ಯಕ್ಕೆ ಕಾಳ್ಗಿಚ್ಚಿನಂತಿರುವುದು. ಕೆಲವು ದೇವಿಯೇ, ಇವುಗಳಲ್ಲಿ ಒಂದೊಂದು ಲಿಂಗದ ಮಹಿಮೆಗೂ ತುದಿ ಮೊದಲಿರುವುದಿಲ್ಲ. ಇದನ್ನೆಲ್ಲ ನಾನೊಬ್ಬನೇ ಸಮಗ್ರವಾಗಿ ತಿಳಿದಿರುವನಲ್ಲದೆ ಬೇರೆ ಯಾವನೂ ತಿಳಿಯಲಾರನು. ಇಂತೆಂದ ಮಾತುಗಳನ್ನು ಕೇಳಿ ದೇವಿಯು ಹರ್ಷದಿಂದ ಪುಳಕಗಳು ಮೈಯಲ್ಲಿ ಕಾಣುತ್ತಿರಲು ದೇವೇಶ್ವರನಿಗೆ ನಮಸ್ಕರಿಸಿ ಸರ್ವಜ್ಞನು, ಸರ್ವಪ್ರದನು, ಮಂಗಳ ಸ್ವರೂಪನೂ ಆದ ಆತನನ್ನು ಕೇಳತೊಡಗಿದಳು. ದೇವಿಯು ಪ್ರಶ್ನೆ ಮಾಡುತ್ತಾಳೆ, ಪ್ರಾಣಪ್ರಿಯನೇ,
ನೀನು ಕಾಶಿ ಕ್ಷೇತ್ರದ ಪರಮರಹಸ್ಯವನ್ನು ನಿರೂಪಿಸಿರುವೆಯಲ್ಲವೇ? ಇದನ್ನು ಕೇಳಿ ನನ್ನ ಮನಸ್ಸು ಅತ್ಯಂತ ಕುತೂಹಲದಿಂದ ತುಂಬಿರುವುದು. ಬ್ರಹ್ಮಾಂಡಗಳಿಗೆ ಕಾರಣಗಳಾದ ಮಹದಾದಿಗಳಿಗೂ ನಿಯಾಮಕನಾಗಿರುವ ಓ ಲೋಕೇಶ್ವರನೇ, ನೀನು ಹೇಳಿರುವ ಲಿಂಗಗಳಲ್ಲಿ ಒಂದೊಂದು ಮಹಾ ಸಾರಭೂತವು, ಸರ್ವೋತ್ಕೃಷ್ಟವು, ಪುನರಾವೃತ್ತಿ ವರ್ಜಿತವಾದ ಮೋಕ್ಷ ಪದವಿಗೆ ಕಾರಣವೂ ಆಗಿ ಕಾಶಿಯಲ್ಲಿ ನೆಲೆಸಿರುವುದಲ್ಲವೇ? ಇವುಗಳ ಮಹಿಮೆಗಳನ್ನು ಬೇರೆ ಬೇರೆಯಾಗಿ ನನಗೆ ವಿಸ್ತರಿಸಿ ಹೇಳು. ನಾಮಶ್ರವಣದಿಂದಲೇ ಸಕಲ ಪಾತಕಗಳನ್ನು ಪರಿಹರಿಸುವ ಈ 14 ಲಿಂಗಗಳಲ್ಲಿ ಒಂದಾದ ಓಂಕಾರೇಶ್ವರ ಲಿಂಗವು ಇಲ್ಲಿಗೆ ಮಹಾಪುಣ್ಯ ತೀರ್ಥವೆನಿಸಿದ ಅಮರಕಂಟಕ ಕ್ಷೇತ್ರವನ್ನು ಬಿಟ್ಟು ಬಂದು ನೆಲೆಸಲು ಕಾರಣವೇನು? ಹರನೇ, ಈ ಓಂಕಾರೇಶ್ವರನು ಯಾವ ಸ್ವರೂಪದವನು? ಇವನ ಮಹಿಮೆ ಎಂತಹುದು? ಇವನನ್ನು ಹಿಂದೆ ಯಾವನು ಆರಾಧಿಸಿದ್ದನು? ಪೂಜಿತನಾದ ಈತನು ಭಕ್ತನಿಗೆ ಏನನ್ನು ಅನುಗ್ರಹಿಸಿದನು? ಪಾರ್ವತಿಯ ಅಮೃತೋಪಮವಾದ ಈ ವಾಕ್ಯಸರಣಿಯನ್ನು ಕಿವಿಗೊಟ್ಟು ಲಾಲಿಸಿ ಆ ದೇವೇಶ್ವರನು ಮಹಾಶ್ಚರ್ಯಾನ್ವಿತವಾದ ಓಂಕಾರೇಶ್ವರನ ಚರಿತ್ರೆಯನ್ನು ನಿರೂಪಿಸತೊಡಗಿದನು. ದೇವದೇವನು ಹೇಳುತ್ತಾನೆ, ಕೆಲವು ಅಪರ್ಣೆಯೇ, ಓಂಕಾರೇಶ್ವರ ಲಿಂಗದ ಪ್ರಾದುರ್ಭಾವವು ಇಲ್ಲಿ ಹೇಗೆ ಉಂಟಾಗಿತೆಂಬ ವಿಷಯದಲ್ಲಿ ಹಿಂದೆ ನಡೆದ ಕಥೆಯನ್ನು ವರ್ಣಿಸುವೆನು, ಕಿವಿಗೊಟ್ಟು ಕೇಳು. ಓ ಮಹೇಶ್ವರಿ, ಪೂರ್ವದಲ್ಲಿ ಒಮ್ಮೆ ಬ್ರಹ್ಮಾಂಡಕ್ಕೆ ಕಾರಣನಾದ ಬ್ರಹ್ಮದೇವನು ಈ ಆನಂದವನದಲ್ಲಿ ಉತ್ಕೃಷ್ಟವಾದ ಸಮಾಧಿಯಿಂದೊಡಗೂಡಿದ ತಪಸ್ಸನ್ನು ಮಾಡುತ್ತಿದ್ದನು. ಈ ಮಹಾ ತಪಸ್ಸಿನಿಂದಲೇ 1,000 ಯುಗಗಳು ಕಳೆದು ಹೋಗಲು ಅವನ ಮುಂದೆ ಒಂದು ದಿವ್ಯ ಜ್ಯೋತಿಯು ಕಾಣಿಸಿಕೊಂಡಿತು. ಅದು 7 ಪಾತಾಳಗಳನ್ನು ಭೇದಿಸಿಕೊಂಡು ಮೇಲಕ್ಕೆ ಬಂದು ಕಾಂತಿಯಿಂದ 10 ದಿಕ್ಕುಗಳನ್ನು ಬೆಳಗುತ್ತಲಿದ್ದಿತು. ನಿರ್ವ್ಯಾಜವಾದ ಸಮಾಧಿ ಸ್ಥಿತಿಯಲ್ಲಿ ಬ್ರಹ್ಮನಿಗೆ ಯಾವ ಆ ಪರಂಜ್ಯೋತಿಯು ಕಾಣಿಸಿಕೊಂಡಿತೋ, ಸರ್ವೋತ್ತಮವಾದ ಆ ಪರಮಾತ್ಮ ಸ್ವರೂಪವೇ ಅವನಿಗೆ ಹೊರಗು ಗೋಚರವಾಯಿತು. ಆ ಜ್ಯೋತಿಯು ಲೋಕಗಳನ್ನು ಭೇದಿಸಿಕೊಂಡು ಬರುವ ವೇಳೆಯಲ್ಲಿ ಯಾವ ಚಟಚಟಾ ಶಬ್ದ ಉಂಟಾಯಿತೋ, ಅದರಿಂದಲೇ ಸಂಯಮ ಸಹಿತನಾದ ಚತುರ್ಮುಖನು ಸಹ ಮೆಲ್ಲ ಮೆಲ್ಲಗೆ ತನ್ನ ಸಮಾಧಿ ಸ್ಥಿತಿಯನ್ನು ಬಿಟ್ಟು ಬಹಿರ್ಮುಖನಾದನು. ಆಗ ಬ್ರಹ್ಮದೇವನು ನಿರ್ಗುಣ ಪರತತ್ವದ ಧ್ಯಾನವನ್ನು ಬಿಟ್ಟು ಕಣ್ಣುಗಳನ್ನು ತೆರೆದು ಮುಂದೆ ಕುತೂಹಲದಿಂದ ನೋಡುತ್ತಿರಲು ಎದುರಿನಲ್ಲಿಯೇ ಆದ್ಯಕ್ಷರವಾದ ಪ್ರಣವವು ಕಂಡಿತು. ಕಾರವು ಸತ್ವಗುಣೋಪೇತವು. ಇದು ಋಗ್ವೇದಕ್ಕೆ ಅಧಿಷ್ಠಾನವು, ಸೃಷ್ಟಿಗೂ ಪಾಲನೆಗೂ ಕಾರಣವಾಗಿರುವುದು ಮತ್ತು ನಾರಾಯಣಾತ್ಮಕವಾಗಿ ವಿಜ್ಞಾನ ಸಮುದ್ರದ ಕೊನೆಯಲ್ಲಿ ಪ್ರತಿಷ್ಠಿತವಾಗಿರುವುದು. ಅದರ ಮೇಲಿನ ಉಕಾರವು ರಜೋಗುಣ ಸಹಿತವು. ಅದು ಯಜುರ್ವೇದಕ್ಕೆ ಕಾರಣಭೂತವು, ಸಕಲ ಬ್ರಹ್ಮಾಂಡದ ಸೃಷ್ಟಿಯನ್ನು ಮಾಡುವುದು. ಬ್ರಹ್ಮನ ಆಕಾರವೇ ಪ್ರತಿಬಿಂಬವನ್ನು ಹೊಂದಿದಂತೆ ಕಾಣುತ್ತಿರುವುದು. ಉಕಾರದ ಮೇಲೆ ನಿಶ್ಶಬ್ದವಾದ ಅಂಧ ತಮಸ್ಸಿನ ಸಂಕೇತ ಸ್ಥಾನಕ್ಕೆ ಸಮಾನವು, ವಿಶೇಷವಾಗಿ ತಮೋಗುಣ ಸ್ವರೂಪ ಸಹಿತವೂ ಆದ ಮಕಾರವನ್ನು ಚತುರ್ಮುಖನು ಕಂಡನು. ಆ ಮಕಾರವು ಸಾಮವೇದದ ಉತ್ಪತ್ತಿ ಸ್ಥಾನವು, ಬ್ರಹ್ಮಾಂಡದ ಲಯಕ್ಕೆ ಕಾರಣವು, ಮಹಾರುದ್ರನ ಸ್ವರೂಪವುಳ್ಳದ್ದು. ಅದರ ಮೇಲೆಯೂ ಧ್ಯಾನಾಸಕ್ತನಾಗಿದ್ದ ಬ್ರಹ್ಮನು ಪ್ರಪಂಚ ಸ್ವರೂಪದಂತೆ ಆಕಾರವುಳ್ಳದ್ದು, ಸಗುಣ ನಿರ್ಗುಣ ರೂಪಗಳೆರಡನ್ನು ಹೊಂದಿದ್ದುದು, ಅನಿರ್ವಾಚ್ಯವು, ಪರವಾಗ್ರೂಪವು, ಪರಮಾನಂದ ಸ್ವರೂಪವೂ ಆದ ನಾದವನ್ನು ದೃಷ್ಟಿ ವಿಷಯವನ್ನಾಗಿ ಮಾಡಿಕೊಂಡನು. ಸಮಸ್ತ ವೈಖರಿ ಭಾಷೆಗಳಿಗೂ ಕಾರಣವಾದ ಆ ನಾದವನ್ನೇ ಶಬ್ದ ಬ್ರಹ್ಮವೆಂದು ಕರೆಯುವರು. ಪರಾರೂಪವಾದ ನಾದಕ್ಕೂ ಮೇಲೆ ಪರತರವಾದ ಬಿಂದು ರೂಪವು ನೆಲೆಸಿರುವುದು. ಪ್ರಧಾನಾದಿಗಳಿಗೂ ಕಾರಣವಾಗಿ ಜಗದ್ಯೋನಿಯು ಸರ್ವೋತ್ಕೃಷ್ಟವೂ ಆದ ಆ ಬಿಂದುವು ತಪಸ್ಸಿನಿಂದ ಸಾಕ್ಷಾತ್ಕರಿಸಿದುದನ್ನು ಬ್ರಹ್ಮದೇವನು ಕಾಣುವವನಾದನು. ಕಾರ, ಉಕಾರ, ಮಕಾರ, ನಾದ ಬಿಂದುಗಳ ಈ ಸಮಷ್ಟಿಯನ್ನೇ ಪ್ರಣವವೆಂದು ಕರೆಯುವರು. ತನ್ನ ಪ್ರಭಾವದಿಂದಲೇ ಈ ಬ್ರಹ್ಮಾಂಡವನ್ನೆಲ್ಲ ಪಾಲಿಸುತ್ತಿರುವುದರಿಂದ ಓಂಕಾರವೆಂದು ಕರೆಯಲ್ಪಡುವುದು. ಇದನ್ನು ಉಪಾಸನೆ ಮಾಡುವ ಭಕ್ತನನ್ನು ಉದ್ಧಾರ ಮಾಡುವುದರಿಂದಲೂ ಇದು ಓಂಕಾರವೆಂದು ಕರೆಯಲ್ಪಡುತ್ತಿರುವುದು. ಈ ಪ್ರಣವವು ರೂಪರಹಿತವಾದರೂ ಬ್ರಹ್ಮನಿಂದ ರೂಪಸಹಿತವಾಗಿಯೇ ಪ್ರತ್ಯಕ್ಷೀಕರಿಸಲ್ಪಟ್ಟಿತು. ಯಾವುದನ್ನು ಬ್ರಹ್ಮನು ಸಾಕ್ಷಾತ್ತಾಗಿ ಕಂಡನೋ ಅದೇ ತನ್ನ ಜಪದಲ್ಲಿ ನೆಟ್ಟ ಮನಸ್ಸುಳ್ಳ ಉಪಾಸಕನನ್ನು ಸಂಸಾರ ಸಮುದ್ರದಿಂದ ಕಡೆಹಾಯಿಸುವುದು. ಆದುದರಿಂದಲೇ ಇದಕ್ಕೆ ತಾರವೆಂದು ಹೆಸರಾಗಿರುವುದು. ಇದನ್ನೇ ಉತ್ಕೃಷ್ಟವಾದ ನಿರ್ವಾಣದಲ್ಲಿ ಅಭಿಲಾಷೆಯುಳ್ಳವರು ಬಹುವಿಧವಾಗಿ ಸ್ತೋತ್ರ ಮಾಡುತ್ತಿರುವರು. ಆದುದರಿಂದ ಪ್ರಣವವು ಸಮಸ್ತ ಶಬ್ದಗಳಿಗಿಂತಲೂ ಅಧಿಕವಾದುದೆಂದು ಕೀರ್ತಿಸಲ್ಪಡುತ್ತಿರುವುದು. ತನ್ನನ್ನು ಸೇವಿಸಿದ ಪುರುಷನನ್ನೂ ಸಹ ಈ ಶಬ್ದವು ಪರಮ ಪದಕ್ಕೆ ಕರೆದೊಯ್ಯುವುದರಿಂದಲೂ ಇದಕ್ಕೆ ಪ್ರಣವವೆಂದು ಹೆಸರು. ಇಂತಹ ಪ್ರಪಂಚ ಉಪಶಮ ರೂಪವಾದ ಪ್ರಣವವನ್ನೇ ಚತುರ್ಮುಖನು ತಪಸ್ಸಿನಿಂದ ಪ್ರತ್ಯಕ್ಷವಾಗಿ ಕಂಡುಕೊಂಡನು.
ವೇದತ್ರಯಮಯವು ಅಂದರೆ ತ್ರಿಮೂರ್ತ್ಯಾತ್ಮಕವು, ತುರೀಯವು ತುರೀಯಾತೀತವು ಸರ್ವಾತ್ಮಕವು ನಾದ ಬಿಂದು ಸ್ವರೂಪವೂ ಆದ ಪ್ರಣವವೇ ಹಂಸವಾಹನನಾದ ಬ್ರಹ್ಮನಿಂದ ಕಾಣಲ್ಪಟ್ಟಿತು. ಸರ್ವಕ್ಕೂ ಕಾರಣಗಳೆನಿಸಿದ ವೇದಗಳೇ ಷಡಂಗ ಸಹಿತಗಳಾಗಿ ಯಾವುದರಿಂದ ಹೊರಬಿದ್ದವೋ ಆ ವೇದ ಮೂಲವನ್ನೇ ಪದ್ಮಸಂಭವನು ತನ್ನ ಮುಂಗಡೆ ಕಂಡನು. ಚತ್ವಾರಿ ಶೃಂಗ ಎಂಬ ಮಂತ್ರದಲ್ಲಿ ಹೇಳಿರುವ ಯಜ್ಞರೂಪಿಯಾದ ಯಜ್ಞರೂಪಿ ಯಾವ ಮಹಾವಿಷ್ಣುವೇ ಮಂತ್ರ ಬ್ರಾಹ್ಮಣ ಕಲ್ಪಗಳಿಂದ ಸಂಬದ್ಧನಾಗಿ ಋಗ್ಯಜು ಸಾಮಗಳಿಂದ ಸ್ತುತಿಸಲ್ಪಟ್ಟು ತೇಜೋರೂಪನಾಗಿರುವನು. ಆ ಪರಾತ್ಪರನು ಬ್ರಹ್ಮದೇವನ ಸ್ಥೂಲ ನೇತ್ರಗಳಿಗೆ ವಿಷಯನಾಗಿ ಇದಿರಿನಲ್ಲಿ ನಿಂತಿದ್ದನು. ಋಗ್ಯಜು ಸಾಮ ಅಥರ್ವಣಗಳೆಂಬ ವೇದಗಳೇ ಯಾವನಿಗೆ ಶೃಂಗಗಳೋ, ಜಗತಿ ತ್ರಿಷ್ಟುಭಾದಿ ಛಂದಸ್ಸುಗಳೇ 7 ಹಸ್ತಗಳೋ, ಪ್ರಾಯಣೀಯ ಉದಯನೀಯಗಳೇ 2 ಶಿರಸ್ಸುಗಳೋ, ಪ್ರಾತರ್ ಮಾಧ್ಯಂದಿನ ಸಾಯಂ ಸವನಗಳೇ 3 ಪಾದಗಳೋ, ಆ ದೇವದೇವನು ಬ್ರಹ್ಮನಿಂದ ನೋಡಲ್ಪಟ್ಟನು. ಭೂತ ಭವ್ಯ ಭವಿಷ್ಯತ್ ಕಾಲಾವಚ್ಛಿನ್ನವಾದ ಸಕಲ ಪ್ರಪಂಚವು ಯಾವುದರಲ್ಲಿ ಲಯವನ್ನು ಹೊಂದುವುದೋ, ಪುನಃ ಅದರ ವಿಸ್ತಾರಕ್ಕೆ ಯಾವುದು ಬೀಜಭೂತವಾಗಿರುವುದೋ, ಯಾವುದಕ್ಕೆ ಮತ್ತೊಂದು ಕಾರಣವಾಗಿಲ್ಲವೋ ಆ ಪರತತ್ವವೇ ಬ್ರಹ್ಮನಿಗೆ ದೃಗ್ಗೋಚರವಾಯಿತು. ಬ್ರಹ್ಮಾದಿ ಸ್ತಂಭ ಪರ್ಯಂತವಾದ ಸಕಲವು ಯಾವುದರಲ್ಲಿ ಲಯವನ್ನು ಹೊಂದಿ ಹುಡುಕಲ್ಪಡುತ್ತಿರುವುದೋ, ಆ ಕಾರಣದಿಂದಲೇ ಯಾವುದಕ್ಕೆ ಲಿಂಗವೆಂಬ ನಾಮವು ಪ್ರಸಿದ್ಧವಾಗಿರುವುದೋ ಅದನ್ನು ಬ್ರಹ್ಮನು ನೋಡಿದನು. ಯಾವುದರಲ್ಲಿ ಅರ್ಥಾಂಶಗಳೈದು ಭಾಸವಾಗುತ್ತಿರುವವೋ, ಯಾವುದು ಪಂಚ ಬ್ರಹ್ಮಮಯವಾಗಿರುವುದೋ, ಯಾವುದು ಅಕಾರ ಸಹಿತವಾದ 5 ಅಕ್ಷರಗಳಿಂದ ನಿಷ್ಪನ್ನವಾದ ಸ್ವರೂಪವುಳ್ಳದ್ದಾಗಿರುವುದೋ ಆ ಪ್ರಣವವೇ ಬ್ರಹ್ಮದೇವನಿಂದ ಕಾಣಲ್ಪಟ್ಟಿತು. ಇಂತು ಲಿಂಗರೂಪಿಯು ಲೋಕೇಶ್ವರನು ಪಂಚಾಕ್ಷರಮಯವಾದ ಪ್ರಣವ ವಾಚ್ಯನು ನಾಮರೂಪಾತ್ಮಕವಾದ ಪ್ರಪಂಚಕ್ಕೆ ಭಿನ್ನನೂ ಆದ ಶಂಕರನನ್ನು ಕಂಡು ಬ್ರಹ್ಮದೇವನು ಸ್ತೋತ್ರ ಮಾಡತೊಡಗಿದನು. ಬ್ರಹ್ಮನು ಹೇಳುತ್ತಾನೆ, ಓಂಕಾರ ರೂಪಿಯು ಅಕ್ಷರ ಶರೀರಧಾರಿಯು ಅಕಾರಾದಿ ಕ್ಷಕಾರ ಅಂತ ಸಕಲ ವರ್ಣಗಳಿಗೂ ಉತ್ಪತ್ತಿ ಸ್ಥಾನವು ನಿತ್ಯ ಮಂಗಳ ಸಹಿತನೂ ಆದ ನಿನಗೆ ನಮಸ್ಕಾರವು. ನೀನು ಆಕೃತಿಹೀನನಾದರೂ ಅಕಾರ ಉಕಾರ ಮಕಾರಗಳಾಗಿ ಬೆಳಗುತ್ತಿರುವೆ. ರೂಪಾತೀತನಾದರೂ ಋಗ್ಯಜು ಸಾಮವೇದಗಳ ರೂಪವನ್ನು ತಾಳಿರುವೆ. ಇದು ನಿನಗೆ ನಮಸ್ಕಾರವು. ಪರ ಪಶ್ಯಂತಿ ಮಧ್ಯಮ ವೈಖರಿಗಳಿಗೆ ಮೂಲನಾದವನೇ ಮೂಲವಾದ ನಾದವೇ ಸ್ವರೂಪವಾಗಿರುವವನು, ಬಿಂದು ಕಲಾತ್ಮಕನು, ದೃಶ್ಯಾದೃಶ್ಯಗಳೆರಡೂ ಆಗಿ ಕಾಣುವವನು, ಸರ್ವರೂಪಗಳನ್ನು ಸ್ವರೂಪಗಳಾಗಿ ಉಳ್ಳವನು ಆದ ನಿನಗೆ ನಮಸ್ಕಾರವು. ಸತ್ವಗುಣ ನಿಲಯನು, ನಾಶಾದಿ ಷಡ್ವಿಕಾರ ರಹಿತನು, ಭವ ರುದ್ರ ಶರ್ವ ಮುಂತಾದ ಅನೇಕ ಹೆಸರುಗಳಿಂದ ಕರೆಯಲ್ಪಡುವವನು ಆದ ನಿನಗೆ ನಮಸ್ಕಾರವನ್ನು ಮಾಡುವೆನು. ಉಗ್ರನು ಭೀಮನು ಜೀವರಿಗೆ ಅಧೀಶ್ವರನು ಆದ ನಿನಗೆ ಪ್ರಣಾಮವು. ಪ್ರಣವ ಸ್ವರೂಪನು ಬ್ರಹ್ಮಾಂಡದ ಸೃಷ್ಟಿಗೆ ಮೂಲ ಕಾರಣನು ಆದ ನಿನಗೆ ನಮಸ್ಕಾರವಿರಲಿ. ಮಾಯಾ ದೋಷರಹಿತನು ಪರಮ ಮಂಗಳ ಮೂರ್ತಿಯು ತಲೆಗೂದಲನ್ನು ಜಟಾಜೂಟವಾಗಿ ಕಟ್ಟಿಕೊಂಡು ನೀಲಕಂಠನಾಗಿರುವ ನಿನಗೆ ಮಣಿಯುವೆನು. ಯಜ್ಞ ಫಲದಾತೃಗಳಲ್ಲಿ ಸರ್ವಶ್ರೇಷ್ಠನು, ಯಜ್ಞ ಪಶುವಿನಲ್ಲಿ ಯಜ್ಞರೂಪಿಯಾಗಿ ಪ್ರವೇಶಿಸುವವನು, ದೀರ್ಘ ದೇಹವುಳ್ಳವನು, ಹ್ರಸ್ವನು, ಸ್ಥೂಲನು, ವೃದ್ಧ ಸ್ವರೂಪಿಯು ಆದ ನಿನಗೆ ನಮಸ್ಕಾರವು. ಷಣ್ಮುಖನಿಗೆ ಜನಕನು, ಅಜರಾಮರ ದೇಹವುಳ್ಳವನು, ಶ್ವೇತ ಕೃಷ್ಣ ಪೀತ ಅರುಣ ಮುಂತಾದ ಅನೇಕ ವರ್ಣದ ದೇಹಗಳನ್ನು ಧರಿಸುವವನು ಆದ ನಿನಗೆ ನಮಸ್ಕಾರವು. ಧೂಮ್ರ ಕಪಿಲ ಕರ್ಪೂರ ಪಾಟಲ ಹರಿತ ವರ್ಣಗಳ ಕಾಂತಿಯಿಂದ ಶೋಭಿಸುತ್ತಿರುವ ನಿನಗೆ ನಮಸ್ಕಾರವು. ಅನೇಕ ವರ್ಣಗಳ ಪದಾರ್ಥಗಳ ಸ್ವರೂಪನು, ಬ್ರಹ್ಮ ಕ್ಷತ್ರ ವೈಶ್ಯ ಶೂದ್ರರೆಂಬ ಚಾತುರ್ವರ್ಣಗಳಿಗೆ ನಿಯಾಮಕನು, ಅಕ್ಷರಮಾಲೆಯ ಸ್ವರ ವ್ಯಂಜನಗಳ ರೂಪದಿಂದ ಇರುವವನು ಆದ ನಿನಗೆ ನಮಸ್ಕಾರವು. ವೈದಿಕ ಮಂತ್ರಗಳ ಉದಾತ್ತ ಅನುದಾತ್ತ ಸ್ವರಿತ ಸ್ವರೂಪನು, ಹ್ರಸ್ವ ದೀರ್ಘ ಪ್ಲುತ ವಿಸರ್ಗಗಳಿಗೆ ನಿಯಾಮಕನು ಆದ ನಿನಗೆ ನಮಸ್ಕಾರವು. ಅನುಸ್ವಾರ ಸಂಜ್ಞಕವಾದ ಬಿಂದುವಿನ ಸ್ವರೂಪನು, ವರ್ಗಗಳ ಅಂತ್ಯಾಕ್ಷರಗಳಾದ ಅನುನಾಸಿಕಗಳ ರೂಪನು, ನಿರನುಶಾಸನನು, ದಂತ್ಯ ತಾಲ ವ್ಯಾಕ್ಷರಗಳ ಸ್ವರೂಪವುಳ್ಳವನು ಆದ ನಿನಗೆ ನಮಸ್ಕಾರವು. ಓಷ್ಟ್ಯ ಉರಸ್ಯ ಊಷ್ಮ ರಲವಕಾರಗಳು ಇವುಗಳ ರೂಪಗಳನ್ನು ತಾಳಿ ಪರ ಪುರುಷ ಬ್ರಹ್ಮ ವಿಷ್ಣುಗಳಿಗೆ 5ನೇಯವನಾಗಿ ಪಿನಾಕವೆಂಬ ಧನುಸ್ಸನ್ನು ಕೈಯಲ್ಲಿ ಹಿಡಿದಿರುವ ನಿನಗೆ ನಮಸ್ಕಾರವು. ಕಿರಾತ ರೂಪಿಯು ಕಿರಾತ ನಾಯಕನು, ವೀಣಾ ವೇಣು ಮೃದಂಗಗಳೇ ಮೊದಲಾದ ವಾದ್ಯಗಳ ಸ್ವರೂಪವನ್ನು ಸ್ವೀಕರಿಸುವವನು ಆದ ನಿನಗೆ ನಮಸ್ಕಾರವನ್ನು ಮಾಡುತ್ತಿರುವೆನು. ತಾರ ಮಂದ್ರ ಸ್ಥಾಯಿ ಶಬ್ದ ಸ್ವರೂಪನು, ಭಕ್ತಿಹೀನರಿಗೆ ಭಯಂಕರನು, ಭಕ್ತರಿಗೆ ಸೌಮ್ಯ ಸ್ವರೂಪನು, 49 ತಾನಗಳಿಗೂ
21 ಮೂರ್ಛನಗಳಿಗೂ ಅಧಿಪತಿಯೂ ಆದ ನಿನಗೆ ನಮಸ್ಕಾರವು. ಸ್ಥಾಯಿ ಮತ್ತು ಸಂಚಾರಗಳ ಭೇದಗಳಿಂದ ಪ್ರತೀತವಾಗುವ ಭಾವ ಸ್ವರೂಪನು, ತಾಲ ಪ್ರಿಯನು, ತಾಲ ಸ್ವರೂಪನು, ಲಾಸ್ಯ ತಾಂಡವಗಳೆಂಬ ನೃತ್ಯಗಳಿಗೆ ಆದಿಕಾರಣನು ಆದ ನಿನಗೆ ನಮಸ್ಕಾರವು. ನೃತ್ಯ ಗೀತವಾದ್ಯ ಸ್ವರೂಪನು, ಅವುಗಳಲ್ಲಿ ಮಹಾಭಿಲಾಷೆಯುಳ್ಳವನು, ಭಕ್ತಿಯಿಂದ ಆ ವಾದ್ಯಗಳ ಸೇವೆಯನ್ನು ನಡೆಸುವವರಿಗೆ ಮೋಕ್ಷ ಲಕ್ಷ್ಮಿಯನ್ನು ಅನುಗ್ರಹಿಸುವವನು ಆದ ನಿನ್ನನ್ನು ನಮಸ್ಕರಿಸುವೆನು. ಸ್ಥೂಲ ಸೂಕ್ಷ್ಮಗಳೆನಿಸಿದ ಕಾರ್ಯ ಕಾರಣ ಸ್ವರೂಪನು, ಭಾವ ಅಭಾವಗಳ ರೂಪವುಳ್ಳವನು, ನಿತ್ಯ ನೂತನನು, ಅನಾದಿ ಕಾಲದಿಂದ ಇರುವವನು ಆದ ನಿನಗೆ ನಮಸ್ಕಾರವು. ಶಬ್ದ ಜಾಲ ಸ್ವರೂಪನು, ಶಬ್ದಗಳಿಂದ ನಿರ್ದೇಶಿಸಲ್ಪಡದವನು, ಒಬ್ಬನೇ ಆದರೂ ಅನೇಕ ರೂಪಗಳನ್ನು ತಾಳಿ ನಿತ್ಯ ಅನಿತ್ಯಗಳಿಗೆ ಒಡೆಯನು ಆದ ನಿನಗೆ ನಮಸ್ಕಾರವು. ವೇದ ಸ್ವರೂಪನು, ಪರಬ್ರಹ್ಮನು, ವೇದಾಂತ ವಾಕ್ಯಗಳ ಲಕ್ಷ್ಯಾರ್ಥವು, ವೇದಗಳಿಗೆ ನಿಯಂತ್ರವೂ ಆದ ನಿನಗೆ ನಮಸ್ಕಾರವು. ವೇದಮಯ ದೇಹವನ್ನು ತಾಳಿರುವವನು, ಶುದ್ಧ ಜ್ಞಾನಕ್ಕೆ ಮಾತ್ರ ಗೋಚರವಾದ ರೂಪವುಳ್ಳವನು, ಪರ್ವತರಾಜ ಪುತ್ರಿಗೆ ಪ್ರಿಯನು, ಲೋಕ ನಿಯಾಮಕನು ಆದ ನಿನಗೆ ನಮಸ್ಕಾರವು. ದೇವಾಧಿದೇವತೆಗಳಿಗೂ ಈಶ್ವರನಾಗಿ, ದೇವತೆಗಳಿಗೂ ಸ್ವರ್ಗಾದಿ ಲೋಕಗಳನ್ನು ಕೊಡುವವನಾಗಿ, ಭಕ್ತರಿಗೆ ಮಂಗಳವನ್ನು ಉಂಟುಮಾಡುವವನಾದ ಮಹೇಶ್ವರನಿಗೆ ನಮಸ್ಕಾರವು. ಬ್ರಹ್ಮಾಂಡಕ್ಕೆ ಆನಂದದಾಯಕನು, ಚಂದ್ರನನ್ನು ತಲೆಯಲ್ಲಿ ಧರಿಸಿದವನು, ಮೃತ್ಯುವನ್ನು ಜಯಿಸಿದವನು, ತ್ರಿಲೋಚನನು ಆದ ನಿನಗೆ ನಮಸ್ಕಾರವು. ಪಿನಾಕವೆಂಬ ಧನುಸ್ಸನ್ನು, ತ್ರಿಶೂಲವೆಂಬ ಆಯುಧವನ್ನು ಕೈಯಲ್ಲಿ ಹಿಡಿದುಕೊಂಡು ಪುರಾಸುರನನ್ನು, ಅಂಧಕ ದೈತ್ಯನನ್ನು ನಿಗ್ರಹಿಸಿದ ಮಹಾಪರಾಕ್ರಮಿಯಾದ ನಿನಗೆ ನಮಸ್ಕಾರವು. ಮನ್ಮಥ ಮದವನ್ನು ಮುರಿದವನು, ಜಲಂಧರ ರಾಕ್ಷಸನ ವೈರಿಯು, ಕಾಲರೂಪದಿಂದ ಲೋಕಕ್ಷಯವನ್ನು ಮಾಡುವವನು, ಯಮನಿಗೂ ಯಮನಾಗಿರುವವನು, ಕಾಲಕೂಟ ವಿಷವನ್ನು ಪಾನ ಮಾಡಿದವನು ಆದ ನಿನಗೆ ನಮಸ್ಕಾರವು. ಭಕ್ತರ ಸಮಸ್ತ ದುಃಖಗಳನ್ನು ನಾಶ ಮಾಡುವವನು, ಭಕ್ತರಲ್ಲದವರಿಗೆ ವಿಘ್ನಗಳನ್ನೇ ಕೊಡುತ್ತಿರುವವನು, ಜ್ಞಾನ ಸಾಧನನು, ಜ್ಞಾನ ಸ್ವರೂಪನು, ಸರ್ವಜ್ಞನು ಆದ ನಿನಗೆ ನಮಸ್ಕಾರವು. ಯೋಗಿಗಳಲ್ಲಿ ಉತ್ತಮನೇ, ತಪೋಧನನೇ, ಯೋಗಿಗಳಿಗೆ ಯೋಗಾಭ್ಯಾಸದ ಫಲವನ್ನು ನೀನೇ ದೊರಕಿಸುವೆ. ತಪಸ್ವಿಗಳಿಗೂ ನೀನೇ ತಪಸ್ಸುಗಳ ಫಲಗಳನ್ನು ಅನುಗ್ರಹಿಸುತ್ತಿರುವೆ. ನೀನೇ ಮಂತ್ರ ಸ್ವರೂಪನು, ಮಂತ್ರ ಪುರಶ್ಚರಣೆಯ ಫಲವನ್ನು ಕೊಡುವವನು, ಮಹಾದಾನಗಳಿಗೆ ಫಲವು, ಮಹಾದಾನಗಳನ್ನು ಕೊಡುವವನು ಆಗಿರುವೆ. ಮಹೇಶ್ವರನೇ, ನೀನೇ ಮಹಾಯಜ್ಞ ಸ್ವರೂಪನು, ಮಹಾಯಜ್ಞಗಳಿಗೆ ಫಲಗಳನ್ನು ಕೊಡುವವನು ನೀನೇ ಆಗಿರುವೆ. ನೀನೇ ಸಕಲವು, ಸರ್ವಾಂತರ್ಯಾಮಿಯು, ಸರ್ವಪ್ರದನು, ಸರ್ವಸಾಕ್ಷಿಯೂ ಆಗಿ ಕಾಣುತ್ತಿರುವೆ. ಸರ್ವ ಭೋಕ್ತೃವು, ಸರ್ವ ಪ್ರಪಂಚಕ್ಕೆ ಕಾರಣನು, ಸಂಹಾರವನ್ನು ಮಾಡುವವನು, ಯೋಗಿವರಿಯರ ಹೃದಯಾಕಾಶದಲ್ಲಿ ವಾಸವನ್ನು ಮಾಡಿಕೊಂಡಿರುವವನು ಆದ ನಿನಗೆ ನಮಸ್ಕರಿಸುವೆನು. ನೀನು ಸತ್ವಗುಣಮಯವಾದ ದೇಹವುಳ್ಳವನಾಗಿ ಮಹಾವಿಷ್ಣುವೆನಿಸಿಕೊಂಡು ಶಂಖ ಚಕ್ರ ಗದ ಪದ್ಮಗಳನ್ನು ಕೈಗಳಲ್ಲಿ ಹಿಡಿದು 3 ಲೋಕಗಳನ್ನು ಕಾಪಾಡುತ್ತಿರುವೆ. ನಿನಗೆ ನಮಸ್ಕಾರವು. ನೀನೇ ಬ್ರಹ್ಮದೇವನಾಗಿ ಪೂರ್ವಕಲ್ಪಗಳ ಸೃಷ್ಟಿ ವಿಧಿಯನ್ನು ಅರಿತು ರಜೋಗುಣ ಪ್ರಧಾನವಾದ ರೂಪವನ್ನು ಅವಲಂಬಿಸಿ ಈ ಬ್ರಹ್ಮಾಂಡವನ್ನೆಲ್ಲ ಸೃಷ್ಟಿ ಮಾಡುತ್ತಿರುವೆ. ನಿರ್ದೋಷವಾದ ಮೋಕ್ಷ ಪದವಿಯನ್ನು ಕೊಡುವವನು ಆಗಿರುವೆ. ನೀನೇ ಮಹಾರುದ್ರನು, ಮಹೋಗ್ರನು, ಭುಜಗಭೂಷಣನು ನೀನೇ. ಮಹಾಭೀಮನೆನಿಸಿ ಭಯಂಕರಗಳಾದ ಸ್ಮಶಾನಗಳಲ್ಲಿ ಸಂಚರಿಸುವವನು, ಯಮನಿಗೂ ಯಮನಾಗಿರುವ ಓ ಸ್ವಾಮಿಯೇ, ಪ್ರಳಯ ಕಾಲವು ಪ್ರಾಪ್ತವಾಗಲು ನೀನು ತಮೋಗುಣ ಪ್ರಚುರವಾದ ದೇಹವನ್ನು ಸ್ವೀಕರಿಸಿ ಕಾಲಾಗ್ನಿ ರುದ್ರನೆಂದೆನಿಸಿ ಸಕಲಕ್ಕೂ ನಾಶವನ್ನು ಉಂಟು ಮಾಡುವೆ. ಎಲೈ ಜನನರಹಿತನೆ, ಪುನಃ ಸೃಷ್ಟಿಕಾಲದಲ್ಲಿ ನೀನೇ ಪುರುಷ ಪ್ರಕೃತಿಯರಾಗಿ ರೂಪಗಳನ್ನು ತಾಳಿ ಮಹದ ಅಹಂಕಾರಾದಿ ಸಮಸ್ತ ಬ್ರಹ್ಮಾಂಡವನ್ನು ಹುಬ್ಬುಗಳನ್ನು ಹಾರಿಸುವ ಮಾತ್ರದಿಂದಲೇ ವ್ಯಾಪಾರಗೊಳಿಸುತ್ತಿರುವೆ. ನೀನು ಕಣ್ಣುಗಳನ್ನು ತೆರೆಯುವುದು ಮತ್ತು ಮುಚ್ಚುವುದೇ ಪ್ರಪಂಚದ ಸೃಷ್ಟಿ ಲಯಗಳಿಗೆ ಏಕಾಂತ ಕಾರಣವಾಗಿರುವುದು. ಸ್ವೇಚ್ಛೆಯಾಗಿ ವಿಹರಿಸುತ್ತಿರುವ ನಿನಗೆ ಕಪಾಲ ಮಾಲೆಯೂ ಸಹ ಒಂದು ಕ್ರೀಡಾ ಪದಾರ್ಥವೇ ಆಗಿರುವುದಲ್ಲದೆ ಬೇರೆಯಲ್ಲ. ಧೂರ್ಜಟಿಯೇ, ನಿನ್ನ ಕೊರಳಲ್ಲಿ ಯಾವ ರುಂಡಮಾಲೆಯೋ ಶೋಭಿಸುತ್ತಿರುವುದೋ ಅದು ಪ್ರಳಯ ಕಾಲದಲ್ಲಿ ನಾಶ ಹೊಂದಿದ ಸಕಲ ಭೂತಗಳ ಬೀಜಮಾಲಿಕೆಯಾಗಿರುವವೆಂಬುದು ವ್ಯಕ್ತವು. ಎಲೈ ಮಹಾದೇವನೇ, ನಿನ್ನಿಂದಲೇ ಪ್ರಪಂಚವೆಲ್ಲವೂ ಹುಟ್ಟಿರುವುದು. ಚರಾಚರಾತ್ಮಕವಾದುದೆಲ್ಲವೂ ನಿನ್ನಲ್ಲಿಯೇ ನೆಲೆಸಿರುವುದು. ಅನಾದಿ ವಾಕ್ಯರೂಪಗಳಾದ ವೇದಗಳಿಗೂ ಅಗೋಚರನಾದ ನಿನ್ನನ್ನು ಸ್ತುತಿಸಲು ಯಾವನು ಬಲ್ಲನು? ಸ್ತೋತ್ರ ಮಾಡುವವನು ನೀನೇ, ಸ್ತೋತ್ರವೂ ನೀನೇ, ಸ್ತೋತ್ರ ವಿಷಯನೂ ನೀನೇ. ನಾನಾದರೂ ಓಂ ನಮಃ ಶಿವಾಯ ಎಂಬ ಈ ಒಂದು ಮಂತ್ರವನ್ನು ಮಾತ್ರ ತಿಳಿದಿರುವೆನಲ್ಲದೆ ಬೇರೇನನ್ನು ಅರಿಯನು. ನೀನೇ ನನಗೆ ಶರಣ್ಯನು, ನೀನೇ ನನಗೆ ಸದ್ಗತಿ ಸ್ವರೂಪನು. ಸರ್ವೇಶ್ವರನೇ, ನಿನಗೆ ಪ್ರಣಾಮಗಳನ್ನು ಮಾಡುತ್ತಿರುವೆನು. ಪುನಃ ಪುನಃ ನಿನಗೆ ನಮಸ್ಕಾರಗಳನ್ನು ಮಾಡುತ್ತಿರುವೆನು.
ಇಂತು ಬಹುವಿಧವಾಗಿ ಸ್ತೋತ್ರವನ್ನು ಮಾಡಿ ಚತುರ್ಮುಖನು ಪ್ರಣವ ನಾಮಕವಾದ ಆ ಮಹಾಲಿಂಗದ ರೂಪದಿಂದ ಮುಂದೆ ಕಾಣುತ್ತಿರುವ ಮಹೇಶ್ವರನಿಗೆ ಭೂಮಿಯಲ್ಲಿ ಬಿದ್ದು ದೀರ್ಘದಂಡ ನಮಸ್ಕಾರವನ್ನು ಮಾಡಿದನು. ಈಶ್ವರನು ಹೇಳುತ್ತಾನೆ, ಗಿರಿರಾಜಕುಮಾರಿಯೇ, ಇಂತು ಉತ್ತಮೋತ್ತಮವು ಪರಮೈಶ್ವರ್ಯ ಪ್ರಾಪ್ತಿಗೆ ಕಾರಣವೂ ಆದ ಈ ಅದ್ಭುತ ಸ್ತೋತ್ರವನ್ನು ಬ್ರಹ್ಮನ ಮುಖದಿಂದ ಕೇಳಿ ನಾನು ಸಂತೋಷಗೊಂಡೆನು. ವಸ್ತುತಃ ಮೂರ್ತಿರಹಿತನಾಗಿದ್ದರೂ ಭಕ್ತನಿಗಾಗಿ ಶಂಕರ ರೂಪವನ್ನು ಸ್ವೀಕರಿಸಿ ಲಿಂಗದಿಂದ ಹೊರಬಿದ್ದು ಬ್ರಹ್ಮನನ್ನು ಕುರಿತು ನಾನು ಪ್ರಸನ್ನನಾಗಿರುವೆನು. ನಿನಗೆ ಬೇಕಾದ ವರವನ್ನು ಕೇಳು ಎಂದೆನು. ಆಗ ಚತುರ್ಮುಖನು ಮೇಲಕ್ಕೆದ್ದು ಎದುರಿಗೆ ಪ್ರತ್ಯಕ್ಷನಾಗಿದ್ದ ನನ್ನನ್ನು ಕಂಡು ಮತ್ತೆ ಮತ್ತೆ ಜಯಕಾರಗಳನ್ನು ಮಾಡುತ್ತಾ ಕೈಗಳನ್ನು ಮುಗಿದು ಪ್ರಣಾಮವನ್ನು ಮಾಡುತ್ತಿದ್ದನು. ಆನಂದ ಬಾಷ್ಪಗಳಿಂದ ತುಂಬಿದ ಕಣ್ಣುಗಳುಳ್ಳವನು, ಹರ್ಷದಿಂದ ರೋಮಾಂಚಿತವಾದ ಮೈಯುಳ್ಳವನು ಆದಂತಹ ಪದ್ಮಸಂಭವನು ಗದ್ಗದ ಧ್ವನಿಯಿಂದ ಇಂತೆಂದು ಭಿನ್ನವಿಸಿದನು. ಬ್ರಹ್ಮನು ಹೇಳುತ್ತಾನೆ, ದೇವದೇವನೇ, ಶಂಕರನೇ, ನೀನು ನನ್ನಲ್ಲಿ ಪ್ರಸನ್ನನಾಗಿರುವೆಯಾದರೆ ನನಗೆ ವರವನ್ನು ಕೊಡುವುದು ನಿನ್ನ ಮನಸ್ಸಿಗೆ ಬಂದಿದ್ದರೆ ಈ ವರವನ್ನು ಮಾತ್ರ ಕೇಳುವೆನು. ಈ ಮಹಾಲಿಂಗದಲ್ಲಿ ನಿನ್ನ ಸಾನ್ನಿಧ್ಯವು ಯಾವಾಗಲೂ ಇರುವುದಾಗಲಿ. ಇದೊಂದೇ ನನಗೆ ಬೇಕಾದ ವರವು. ಬೇರೆ ಯಾವ ವರವನ್ನು ನಾನು ಕೇಳುವುದಿಲ್ಲ. ಈ ಲಿಂಗವು ಓಂಕಾರೇಶ್ವರವೆಂಬ ಹೆಸರನ್ನು ಪಡೆದು ಭಕ್ತರಿಗೆ ಏಕಾಂತವಾದ ಸಾಯುಜ್ಯ ರೂಪ ಮೋಕ್ಷವನ್ನು ಕೊಡುತ್ತಿರಲಿ. ಸ್ಕಂದನು ಹೇಳುತ್ತಾನೆ, ಎಲೈ ಅಗಸ್ತ್ಯ ಮಹರ್ಷಿಯೇ, ಮಹೇಶ್ವರನು ಚತುರಾನನನು ಆಡಿದ ಮಾತುಗಳನ್ನು ಕಿವಿಗೊಟ್ಟು ಲಾಲಿಸಿ ಹಾಗೆಯೇ ಆಗಲೆಂದು ಅನುಗ್ರಹಿಸಿ ಮಾತನಾಡಿದನು. ಆ ಮಹಾಸ್ತೋತ್ರದಿಂದ ಪ್ರಸನ್ನನಾಗಿ ಸರ್ವೇಶ್ವರನು ಸಂತೋಷದಿಂದ ಆ ಕ್ಷಣದಲ್ಲಿಯೇ ದೀರ್ಘಕಾಲದವರೆಗೂ ತಪಸ್ಸನ್ನು ಮಾಡಿದ ಬ್ರಹ್ಮದೇವನಿಗೆ ಇತರ ವರಗಳನ್ನು ಕೊಡುವವನಾದನು. ಈಶ್ವರನು ಹೇಳುತ್ತಾನೆ, ದೇವಶ್ರೇಷ್ಠನೇ, ತಪಸ್ವಿಗಳಲ್ಲಿ ಅಗ್ರಗಣ್ಯನೇ, ನೀನು ಸಕಲ ವೇದಗಳಿಗೂ ನಿಲಯನಾಗಿರು. ನನ್ನ ಅನುಗ್ರಹದಿಂದ ನಿನಗೆ ಪ್ರಪಂಚದ ಸೃಷ್ಟಿಯನ್ನು ಮಾಡುವ ಸಾಮರ್ಥ್ಯ ಉಂಟಾಗಲಿ. ಎಲೈ ಬ್ರಹ್ಮನೇ, ಸಮಸ್ತ ಜೀವರಿಗೂ ನೀನು ಪಿತಾಮಹನಾಗಿರು. ಸಕಲರ ಮರ್ಯಾದೆಗಳಿಗೂ ಯೋಗ್ಯ ಪಾತ್ರನಾಗಿರುವೆ. ನಿನ್ನ ತಪಸ್ಸಿಗೆ ಫಲವನ್ನು ಕೊಡುವುದಕ್ಕಾಗಿ ಯಾವ ಪ್ರಣವ ರೂಪ ಸಹಿತವೂ ಶುದ್ಧ ಬ್ರಹ್ಮಮಯವೋ ಆದ ಲಿಂಗವು ಉದ್ಭವಿಸಿರುವುದೋ ಅಂತಹ ಇದನ್ನು ಪೂಜಿಸುವುದರಿಂದ ಯಾವ ಮಾನವರಿಗೆ ಯಾವ ಮಾನವರಿಗೆ ತಾನೇ ಬ್ರಹ್ಮ ಪದವಿಯು ದುರ್ಲಭವಾಗಿರುವುದಿಲ್ಲ. ಈ ಲಿಂಗವೇ ಆಕಾರದಿಂದಲೂ ಉಕಾರದಿಂದಲೂ ಉಕಾರದಿಂದಲೂ ಮಕಾರದಿಂದಲೂ ನಾದ ಬಿಂದುಗಳಿಂದಲೂ ಕೂಡಿದ ಓಂಕಾರ ನಾಮದಿಂದ ಪ್ರಖ್ಯಾತವಾಗಿರುವುದು. ಇಂತು ಈಶ್ವರನ ಈ ಲಿಂಗವು ಪಂಚಾಯತನ ಲಿಂಗವೆಂದು ಕರೆಯಲ್ಪಟ್ಟು ಈ ಆನಂದ ಕಾರಣದಲ್ಲಿ ನೆಲೆಸಿ ಸಕಲ ಪ್ರಾಣಿಮಾತ್ರಗಳಿಗೂ ಸೇವಿಸುವುದರಿಂದ ಮೋಕ್ಷವನ್ನು ಕೈಗೂಡಿಸುತ್ತಿರುವುದು. ಮತ್ಸ್ಯೋದರಿ ತೀರ್ಥದಲ್ಲಿ ಸ್ನಾನವನ್ನು ಮಾಡಿಕೊಂಡು ಶುಚಿಯಾಗಿ ಓಂಕಾರೇಶ್ವರನ ದರ್ಶನವನ್ನು ಮಾಡಿದ ಯಾವ ಮನುಷ್ಯನೇ ಆಗಲಿ ಎಂದಿಗೂ ಮತ್ತೆ ತಾಯಿಯ ಜಠರದಲ್ಲಿ ಜನ್ಮವನ್ನು ತಾಳುವುದಿಲ್ಲ. ಇದೇ ನಾದೇಶ್ವರವೆಂಬ ಲಿಂಗವು ಮನುಷ್ಯರಿಗೆ ಅತ್ಯಂತ ದುಷ್ಪ್ರಾಪ್ಯವಾದುದು. ಮನೋಹರವಾದ ಮತ್ಸ್ಯೋದರಿ ತೀರ್ಥದ ತೀರದಲ್ಲಿರುವ ಇದನ್ನು ನೋಡಿ ಮುಟ್ಟಿ ಸೇವಿಸಿದವರಿಗೆ ಮುಕ್ತಿಯನ್ನು ಕೊಡುವುದು. ಈ ಲಿಂಗದಲ್ಲಿ ಕಪಿಲ ಜ್ಯೋತಿಯು ಬೆಳಗುತ್ತಿರುವುದರಿಂದ ಈ ಮೊದಲಾಗಿ ಅತ್ಯಂತ ದುರ್ಲಭವಾದ ಈ ಲಿಂಗವು ಕಪಿಲೇಶ್ವರನೆಂಬ ಹೆಸರನ್ನು ಪಡೆಯಲಿ. ಈ ಮತ್ಸ್ಯೋದರಿಯು ಯಾವಾಗ ಗಂಗೆಯೊಡನೆ ಸೇರಿ ಹೋಗುವುದೋ ಆಗ ಕಪಿಲೇಶ್ವರನ ಸನ್ನಿಧಿಯಲ್ಲಿ ತೀರ್ಥ ಸ್ನಾನವನ್ನು ಮಾಡಿದ ಮನುಷ್ಯನು ಬ್ರಹ್ಮಹತ್ಯೆಯನ್ನು ಸಹ ಕಳೆದುಕೊಳ್ಳುವನು. ದೇವನದಿಯ ಜಲದಿಂದ ಕೂಡಿದುದಾಗಿ ವರಣಾ ನದಿಯಲ್ಲಿ ಉಕ್ಕಿ ಬರುವ ತೀರ್ಥದಲ್ಲಿ ಮಿಂದು ನಾದೇಶ್ವರನನ್ನು ನೋಡಿದ ಮನುಷ್ಯನು ಯಾವುದನ್ನು ತಾನೇ ಕುರಿತು ಶೋಕ ಪಡಬೇಕು. ಅಷ್ಟಮಿ ಮತ್ತು ಚತುರ್ದಶಿ ತಿಥಿಗಳಲ್ಲಿ ಸಪ್ತ ಸಮುದ್ರಗಳೊಡನೆ 60 ಕೋಟಿ ತೀರ್ಥಗಳು ಬ್ರಹ್ಮಾಂಡದ ಎಲ್ಲೆಡೆಗಳಿಂದಲೂ ಬಂದು ಮತ್ಸ್ಯೋದರಿಯಲ್ಲಿ ಪ್ರವೇಶಿಸುವವು. ಯಾವಾಗ ಗಂಗಾ ನದಿಯು ಪ್ರಣವೇಶ್ವರನ ಸಮೀಪಕ್ಕೆ ಹರಿದು ಬರುವುದೋ ಆ ಕಾಲವೇ ಪರಮ ಪುಣ್ಯ ಕಾಲವೆನಿಸಿ ದೇವತೆಗಳಿಗೂ ಮಹರ್ಷಿಗಳಿಗೂ ಪಿತೃಗಳಿಗೂ ಪ್ರೀತಿಕರವಾಗಿರುವುದು. ಆ ಕಾಲದಲ್ಲಿ ಮತ್ಸ್ಯೋದರಿ ತೀರ್ಥದಲ್ಲಿಯೂ ಓಂಕಾರೇಶ್ವರನ ಸನ್ನಿಧಿಯಲ್ಲಿಯೂ ಮಾಡಿದ ಸ್ನಾನಗಳು, ಜಪಗಳು, ಹೋಮಗಳು, ದೇವಾರ್ಚನೆಗಳು ಅನಂತ ಪುಣ್ಯ ಫಲದಾಯಕಗಳಾಗುವವು. ಓಂಕಾರೇಶ್ವರನನ್ನು ನೋಡುವುದರಿಂದಲೇ ಅಶ್ವಮೇಧ ಯಜ್ಞವನ್ನು ಮಾಡಿದ ಫಲವು ಲಭಿಸುವುದು. ಆದುದರಿಂದ ಕಾಶಿ ಕ್ಷೇತ್ರವನ್ನು ಸೇರಿದವನು ಸರ್ವ ಪ್ರಕಾರದಿಂದಲೂ ಓಂಕಾರೇಶ್ವರನ ದರ್ಶನವನ್ನು ತೆಗೆದುಕೊಳ್ಳಬೇಕು. ಧರ್ಮಾರ್ಥ ಕಾಮ ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥಗಳನ್ನು ಸಾಧಿಸಿಕೊಳ್ಳಲು ಅನುಕೂಲವಾದ ಮನುಷ್ಯ ಜನ್ಮವೇ ಅತ್ಯಂತ ದುರ್ಲಭವು. ಆದರೆ ಯಾವನು ನಾದೇಶ್ವರನ ದರ್ಶನವನ್ನು ಮಾಡುವುದಿಲ್ಲವೋ ಅಂತಹ ಮನುಷ್ಯನ ಜನ್ಮವು ನೀರಿನ ಮೇಲಿನ ಗುಳ್ಳೆಯಂತೆ ವ್ಯರ್ಥವೇ ಸರಿ. ಕಪಿಲೇಶ್ವರನನ್ನು ನೋಡಿಕೊಂಡು ಮತ್ಸ್ಯೋದರಿ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ವಿದ್ಯುಕ್ತ ರೀತಿಯಿಂದ ಪಿಂಡಗಳನ್ನು ಅರ್ಪಿಸಲು ಮಾನವನು ಪಿತೃ ಋಣದಿಂದ ಮುಕ್ತನಾಗುವನು.
ಅಜ್ಞಾನ ಅಥವಾ ಮೋಹದಿಂದ ಅನೇಕಗಳು ಘೋರಗಳು ಆದ ಪಾತಕಗಳನ್ನು ಮಾಡಿದ ಮನುಷ್ಯನು ಕಾಶಿಯಲ್ಲಿರುವ ಓಂಕಾರೇಶ್ವರನನ್ನು ನೋಡಿದ ಮೇಲೆ ಯಮನಿಗೇಕೆ ಭಯಪಡಬೇಕು? ತಮ್ಮ ಸಂತಾನದಲ್ಲಿ ಯಾವನೊಬ್ಬನಾದರೂ ಕಾಶಿಯಲ್ಲಿರುವ ಓಂಕಾರೇಶ್ವರನನ್ನು ನೋಡಲು ಪ್ರಯಾಣ ಮಾಡುವುದನ್ನು ಕಂಡು ಪಿತೃಪಿತಾಮಹರೆಲ್ಲರೂ ಸಂತೋಷಗೊಂಡು ತಮ್ಮ ಲೋಕದಲ್ಲಿ ಕುಣಿದಾಡುತ್ತಿರುವರು. ಬುದ್ಧಿವಂತನಾದ ಭಕ್ತನು ತನ್ನ ಪಿತೃಪಿತಾಮಹಾದಿಗಳಲ್ಲಿ ಯಾವನ ಹೆಸರನ್ನು ಜ್ಞಾಪಿಸಿಕೊಂಡು ಓಂಕಾರೇಶ್ವರನಿಗೆ ನಮಸ್ಕಾರವನ್ನು ಮಾಡುವನೋ ಅವನನ್ನು ಪಿತೃಲೋಕದಿಂದ ಉದ್ಧರಿಸಿ ಶಾಶ್ವತವಾದ ಬ್ರಹ್ಮಲೋಕಕ್ಕೆ ಕಳುಹಿಸುತ್ತಿರುವನು. ರುದ್ರಾಧ್ಯಾಯವನ್ನು 1,00,000 ಸಲ ಜಪ ಮಾಡುವುದರಿಂದ ಯಾವ ಉತ್ಕೃಷ್ಟ ಫಲವು ಲಭಿಸುವುದೋ, ಭಕ್ತಿಯಿಂದ ಒಮ್ಮೆ ಓಂಕಾರೇಶ್ವರನನ್ನು ನೋಡುವುದರಿಂದಲೂ ಆ ಫಲವೇ ಖಂಡಿತವಾಗಿ ಲಭಿಸುವುದು. ಆನಂದವನದಲ್ಲಿ ನೆಲೆಸಿ ಸಮಸ್ತ ಇಷ್ಟಾರ್ಥಗಳನ್ನು ಕೊಡುವ ಓಂಕಾರೇಶ್ವರನನ್ನು ಯಾವನು ನೋಡುವುದಿಲ್ಲವೋ ಆ ಮನುಷ್ಯನ ಜನ್ಮವು ಕೇವಲ ಭೂಮಿಗೆ ಭಾರಪ್ರಾಯವಾಗಿಯೇ ಇರುವುದು. ಈ ಒಂದು ಓಂಕಾರೇಶ್ವರ ಲಿಂಗವನ್ನು ನೋಡಿದ ಮಾತ್ರದಿಂದ ಸಕಲ ಭೂಮಂಡಲದಲ್ಲಿಯೂ ನೆಲೆಸಿರುವ ಸಮಸ್ತ ಲಿಂಗಗಳನ್ನು ನೋಡಿದಂತಾಗುವುದೆಂಬುದರಲ್ಲಿ ಯಾವ ಸಂದೇಹವೂ ಇಲ್ಲವು. ಪ್ರಣವೇಶ್ವರನಿಗೆ ನಮಸ್ಕಾರವನ್ನು ಮಾಡಿದವನು ಇತರ ಸ್ಥಳಗಳಲ್ಲಿ ದೇಹವನ್ನು ಬಿಟ್ಟರೆ ಸ್ವರ್ಗ ಲೋಕವನ್ನು ಸೇರುವನು. ಕಾಶಿಯಲ್ಲಿಯೇ ದೇಹತ್ಯಾಗವಾದರೆ ಶಾಶ್ವತ ಮೋಕ್ಷವನ್ನು ಪಡೆಯುವನು. ಎಲೈ ಚತುರ್ಮುಖನೇ, ನಾನು ಈ ಲಿಂಗದಲ್ಲಿ ಯಾವಾಗಲೂ ಸನ್ನಿಹಿತನಾಗಿರುವೆನು. ಇದು ನಿಶ್ಚಯವು. ಈ ಲಿಂಗವನ್ನು ಪೂಜಿಸುವವನಿಗೆ ಸದಾ ಮೋಕ್ಷವನ್ನು ಕೊಡುತ್ತಿರುವೆನು. ಬಹಳ ಪ್ರಯಾಸದಿಂದಲೇ ಆಗಲಿ ಓಂಕಾರೇಶ್ವರನಿಗೆ ಒಮ್ಮೆಯಾದರೂ ಯಾವನು ನಮಸ್ಕರಿಸುವನೋ ಅವನು ನಿಜವಾಗಿಯೂ ಸರ್ವೋತ್ತಮವಾದ ನನ್ನ ಅನುಗ್ರಹದ ಫಲವಾಗಿ ಕೃತಾರ್ಥನೆನಿಸುವನು. ಓಂಕಾರೇಶ್ವರನಿಗೆ ಪಶ್ಚಿಮ ದಿಕ್ಕಿನಲ್ಲಿ ಪ್ರತಿಮವಾದ ಓಂಕಾರೇಶ್ವರ ತೀರ್ಥವಿರುವುದು. ಅದರಲ್ಲಿ ಸ್ನಾನ ಸಂಧ್ಯಾದಿಗಳನ್ನು ಮಾಡಿದ ಮನುಷ್ಯನು ಎಂದಿಗೂ ದುರ್ಗತಿಯನ್ನು ಹೊಂದಲಾರನು. ಯಾರು ಓಂಕಾರೇಶ್ವರನ ಭಕ್ತರೋ ಅವರನ್ನು ಎಂದಿಗೂ ಸಾಮಾನ್ಯ ಮನುಷ್ಯರೆಂದು ತಿಳಿಯಬಾರದು. ಅವರು ವಸ್ತುತಃ ಮನುಷ್ಯ ಚರ್ಮದಿಂದ ಆವೃತರಾಗಿ ಮೋಕ್ಷ ಮಾರ್ಗದಲ್ಲಿ ಪ್ರಯಾಣ ಮಾಡುವ ರುದ್ರಾಂಶರೇ ಆಗಿರುವರು. ಇಲ್ಲಿ ಈ ಲಿಂಗದ ಮಹಿಮೆಯು ಬೇರೆ ಯಾರಿಗೂ ತಿಳಿಯಲಾಗುವುದಿಲ್ಲ, ನಿನಗೆ ಮಾತ್ರ ಗೋಚರವಾಗುತ್ತಿರುವುದು. ಎಲೈ ಬ್ರಹ್ಮನೇ, ನಿನ್ನ ಭಾಗ್ಯೋದಯದಿಂದಲೇ ಈ ಲಿಂಗವು ಇಲ್ಲಿ ಆವಿರ್ಭವಿಸಿರುವುದಲ್ಲವೇ? ಈ ಲಿಂಗದ ಮಹಿಮೆಯಿಂದ ಹಿಂದಿನ ಕಲ್ಪಗಳ ವೃತ್ತಾಂತಗಳೆಲ್ಲವನ್ನು ಅಮೂಲಾಗ್ರವಾಗಿ ತಿಳಿದುಕೊಳ್ಳುವೆ. ವಿಧಿಯೇ, ಆದುದರಿಂದ ನೀನು ಚರಾಚರಾತ್ಮಕವಾದ ಸಕಲ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುವವನಾಗು. ಸ್ಕಂದನು ಹೇಳುತ್ತಾನೆ, ಇಂತೆಂದು ಪದ್ಮಸಂಭವನಾದ ಬ್ರಹ್ಮನಿಗೆ ವರಗಳನ್ನು ಕೊಟ್ಟು ಮಹೇಶ್ವರನು ಆ ಮಹಾಲಿಂಗದಲ್ಲಿಯೇ ಲೀನನಾದನು. ಕಲಶೋದ್ಭವನೇ, ಇಂದಿಗೂ ಸಹ ಬ್ರಹ್ಮದೇವನು ತಾನೇ ರಚಿಸಿದ ಬ್ರಹ್ಮಸ್ತವವನ್ನೇ ಪಠಿಸುತ್ತಾ ಓಂಕಾರೇಶ್ವರ ಲಿಂಗವನ್ನು ನಿತ್ಯವೂ ಸೇವಿಸುತ್ತಿರುವನು. ಈ ಬ್ರಹ್ಮಸ್ತವವನ್ನು ಜಪಿಸಿದ ಮನುಷ್ಯನು ಸಕಲ ಪಾತಕಗಳಿಂದಲೂ ಬಿಡುಗಡೆಯನ್ನು ಹೊಂದುವನು. ಮಹತ್ತರವಾದ ಪುಣ್ಯವನ್ನು ಸಂಪಾದಿಸುವನು. ಮೋಕ್ಷಕ್ಕೆ ಸಾಧಕವಾದ ಜ್ಞಾನವನ್ನು ಪಡೆಯುವನು. 1 ವರ್ಷದವರೆಗೂ ಪ್ರತಿನಿತ್ಯವೂ ತ್ರಿಸಂಧ್ಯೆಗಳಲ್ಲಿ ಈ ಬ್ರಹ್ಮಸ್ತವವನ್ನು ಯಾವನು ಜಪಿಸುವನೋ ಅವನಿಗೆ ಅಂತ್ಯಕಾಲದಲ್ಲಿ ಸಂಸಾರ ಬಂಧವನ್ನು ನೀಗಿಸುವಂತಹ ತತ್ವಜ್ಞಾನವು ಲಭಿಸುವುದು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಉತ್ತರಾರ್ಧದಲ್ಲಿ ಓಂಕಾರ ಮಹಿಮಾನುವರ್ಣನವೆಂಬ 73ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.